ಸಭಾ ಪಂಡಿತರಲ್ಲಿ ಸಭನೆ ಪ್ರಾರ್ಥನೆ. ಇಂದಿನ ದಿವಸ ನಮ್ಮ ಹೊನವಾಡ ಗ್ರಾಮದಲ್ಲಿ ಒಳ್ಳೆ ಅನುಭವದ ಸೇವೆಯನ್ನು ನಡೆದದ. ತಮದೊಂದು ಮೇಳ, ಲಮಾನಟ್ಟಿ 2 ಮೇಳನ್ನು ಕರೆಸಿ ಜಗತ್ಯದಲ್ಲಿ ಭಕ್ತ ಮಾಡುವ ಕಾರ್ಯ ಏನು, ದೇವರು ಮಾಡ ಕಾರ್ಯ ಏನು, ಪರಮಾತ್ಮ ಮಾಡದಂತ ಕಾರ್ಯ ಏನಂತ ಹೇಳಿ ಕಾರ್ಯಕ್ರಮ 2 ಮೇಳಗಳ ಹಂಚಿಕೊಂಡು ಈ ವಿಷಯಗಳನ್ನ ಪ್ರತಿಪಾದನೆ ಮಾಡ್ತಾರೆ. ಹೌದು ಹೌದು. ನಮ್ಮ ಮಗ ಬಸ್ಸು ಬಹಳ ಚಂದ ಹೇಳ್ದ. ಹೇಳ್ಯಾನಲ್ರಿ. ಅಂದ್ರ ಪರಮಾತ್ಮ ಅಣುರಣು ತಣು ಕಾಷ್ಟದಲ್ಲಿ ತುಂಬಿಕೊಂಡನಪ್ಪ. ಹೌದು. ಅವ ಇಲ್ಲಾರ್ದ ಜಾಗ ಈ ಜಗತ್ತದೊಳಗ ಇಲ್ಲ ಇಲ್ಲ. ಮತ್ತ ನಾವು ಭಕ್ತ ನೀ ಎಲ್ಲಿದ್ ಬಂದಿ ಅಂತ ಕೇಳಿದ ಬಳಿಕ ಅವ್ರು ಬಹಳ ಚಂದ ಉತ್ತರ ಕೊಟ್ರ. ಅದಕ್ಕ ಏನ್ ಹೇಳ್ಯಾರ್ರಿ? ಈಗ ಹೊನವಾಡಕ್ಕೆ ದೇವ್ರ ತಾವೇ ಬಂದವ ಏನೋ ನಾವು ತಂದಿದೇವತ್ತೀರಿ. ಹೌದು 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 ಕೇಳ್ಯಾರ. ನಾವು ತಂದಿದೇವತ್ ಹೇಳಿ ದೇವ್ರು ಬಂದಾವ. ಹಾ ಹಾ. ಅವನ್ ತಾನೇ ಬರ್ತಾವೇನ್ರಿ ದೇವ್ರ? ತಾನೇ ಬರುದಿಲ್ಲ. ಹೌದಿಲ್ರಿ? ಹೌದು. ನಾವು ಹೋಗಿ ತಂದಕ್ರೇ ದೇವ್ರುಗಳು ಹೋಗಿ ತಂದ ಬಳಕೆ ದೇವ್ರು ಬಂದಾನ. ಹೌದು. ಬಹಳ ಒಳ್ಳೆ ಮಾತಾ. ಹೌದು. ಈಗ ಏನತ್ತ ನಾವು ತಂದ್ರ ದೇವ್ರು ಬರಂಗಿಲ್ಲ. ಮತ್ತೊಂದು ಮೊದಲಿನ ಸಲ ಅದು ನಾವು ತಂದ್ರ ದೇವ್ರು ಬರಂಗಿಲ್ಲ. ಭಕ್ತನ ಮನಸ್ಸ ದೇವ್ರ ಮನಸ್ಸು ಒಂದಾಯ್ತಂದ್ರ ಬರ್ತದಂತ ಹೇಳವ್ರು ಇವ್ರೇ. ಹೌದು ಹೌದು ಹೌದು. ಯಾಕ್ರಿ? ಹೌದು. ಮತ್ತ ಹೊಳ್ಳಿ ನಾವು ತಂದಿದೇವ ನಾವು ಬಸ್ಸುನೇ. ಹೌದು. ಹೆಂಗ ಆಗ್ತದ ಬಸ್ಸು? ಏನಾಗ್ಯದ ರೀ? ಪೂರಾ ಹುಚ್ಚಾಗ್ಯಾರೆ ಮಾತಾಡ್ಬೇಕು, ಹಾ ಪೂರಾ ಶಾಣೆ ಆಗ್ಯಾರೆ ಮಾತಾಡ್ಬೇಕು. ಯಾಕ್ರಿ? ಮತ್ತ 2 ನಡು ಅರ್ಹುಚ್ಚಿ ಐತಂದ್ರ ಹೇಳಕ್ಕೂ ಬರುದಿಲ್ಲ, ಮಾಡ್ಲಕ್ಕೂ ಬರುದಿಲ್ಲ, ಯಾವ ಮಾತಾಡ್ಲಿಕ್ಕೆ ಬರುದಿಲ್ಲ. ಯಾಕಂದ್ರ ಯಾಕ್ರಿ? ಅಣು ತಣು ಕಾಷ್ಟದಾಗ ಪರಮಾತ್ಮ ತುಂಬಿಕೊಂಡಾನ. ಹೌದು. ನೀ ಅತ್ತಿ ನಾವು ತಂದಿದೆವು. ಹೌದು ಹೌದು. ನಿನಗೆ ಒಂದು ಮಾತು ಕೇಳ್ತ ಕೇಳ್ರಲ್ಲ. ಈಗ ಭೂತಾಳಿಸಿದ ಎಲ್ಲಿ ತಂದಾರಿ? ಭೂತಾಳಿಸಿದ್ದಾಗ ಬಿಜ್ಜರ್ಗಿದಿಂದ ಭೂತಾಳಿಸಿದಕ್ ತಂದಾರ. ಹೌದು. ಈಗ ಇಲ್ಲಿ ತಂದಾರ ಅಂದ್ರ ಅಲ್ಲಿ ದೇವ್ರು ಇಲ್ಲಂಗ ಆಯ್ತಲ್ಲ ಅವ್ರ ಮಾತಿನ ಮ್ಯಾಗ. ಯಾಕ್ರಿ? ಹಾ ಇಲ್ಲಿ ಈಗ ತಂದಿರಿ ನೀವು ದೇವ್ರ. ಹೌದು. ಈಗ ಅಲ್ಲಿ ಇಲ್ಲ ಅಂದಂಗ ಆಯ್ತು ದೇವ್ರು ನಿನ್ನ ಮಾತಿಲ್ಲೇ. ಮತ್ತ ಅವ್ರದೇ ಕರಿ ಅದ. ಈಗ ಅಲ್ಲಿ ಇಲ್ಲ. ಅಲ್ಲಿ ಇಲ್ಲ. ಇಲ್ಲಿ ಹೊನವಾಡಕ್ಕೆ ಬಂದಾನ. ಇಲ್ಲಿ ಬಂದಾನ. ಅಲ್ಲಿಲ್ಲ. ಅಲ್ಲಿಲ್ಲ. ಮತ್ತ ಅಲ್ಲಿ ಇಲ್ಲ ಇಲ್ಲಿ ಅದಾನಂದ್ರ ಹ ನಮಗ ಮತ್ತ ದೇವ್ರಿಗೆ ಏನ್ ಫರಕ್ ಅದ? ಈಗ ಹೊನವಾಡದಾಗ ತುಕಾರಾಮ್ ಹಾನ. ಹೌದು. ಊರಾಗಿಲ್ಲ. ಇಲ್ಲ. ಮತ್ತ ಅವನು ಅಲ್ಲಿಲ್ಲ ಮತ್ತ ಇಲ್ಲಿ ಹಾನಂದ್ರ ಅವನಿಗೆ ನಮಗೆ ವ್ಯತ್ಯಾಸ ಏನಾಯ್ತು? ದೇವ್ರಿಗೆ ನಮಗ. ಅವ ಇಲ್ಲಿ ಇಲ್ಲ ಅಲ್ಲಿ ಅದಾನತ್ ಇಲ್ಲ. ಹ ಎಲ್ಲಿ ಬಿ ಅದಾನ. ನಿನ್ನ ಮನಸ್ಸಿನ ಕ್ಲಾಪ್ನಿಕ್ ಆಗಿ ಕಸಿಂದ ನೀ ಮಾಡ್ಲಕತ್ತಿದ್ದು. ಹಾ ಹಾ. ಈಗ 1,000 ಕೊಡ ಇಲ್ಲಿ ತುಂಬಿಟ್ಟಿದೆವು. ಇಟ್ಟಾರ. ಸೂರ್ಯ ಎಲ್ಲಾ ಕೊಡದಾಗ ಕಾಣಿಸ್ತಾನ. ಹೌದು. ಹೌದಿಲ್ರಿ? ಹೌದು. ಮತ್ತ ಸೂರ್ಯ ಒಬ್ಬನೇ ಅನ್ನತ್ತಿರುವ ಏನು 1000 ಅದಾವತ್ತಿರಿ? ಕೊಡಾರೇ ಇಲ್ಲಿ 1000 ಇಟ್ಟದ ಅದಾವ. ಎಲ್ಲಾ ಕೊಡದಾಗ ಸೂರ್ಯ ಕಾಣಿಸ್ಯಾನೆ. ಅದರ ಪ್ರತಿಬಿಂಬ ಬಿದ್ದದ. ಹೌದು. ಮತ್ತ ಸೂರ್ಯನೇ 1000 ಅನ್ನೋದು ಏನ ಒಂದೇ ಅನ್ನೋದು? ಒಂದೇ ಸೂರ್ಯ ಹತ್ತಿರಿ ಇಲ್ಲಿ 1000 ಕೊಡದಾಗ ಅದಾನ ಕಾಣಿಸ್ತಾನ. 1000 ಕೊಡದಾಗ 1000 ಮಂದಿ ಯಾರತ್ತೀರಿ? ಅಲ್ಲೇ ಒಬ್ಬನೇ ಅದಾನ. ಅಲ್ಲಿ ಮ್ಯಾಲ ನೋಡಿದ್ರ ಒಬ್ಬನೇ ಅದಾನ. ಹೆಂಗ್ ಮಾಡುದ್ರಿ? ಹಂಗ ನೀವು ತಿಳ್ಕೊಂಡಿದಿ. ಈಗ ಇವು ಕುತ್ತುದು ಕೊಡಾನೆ ಅದಾವೆಲ್ಲ. ಹೌದು. ಇಲ್ಲೇನು ಕೂತಾವಿವೆಲ್ಲ ಕೊಡಾನೆ ಅವ. ಹೌದು. ಎಲ್ಲಾದರದಲ್ಲಿ ಇದ್ದಂತ ಆತ್ಮರಾಮ ಪರಮಾತ್ಮನ ಚೈತನ್ಯ ಎಲ್ಲಾರಲ್ಲಿ ಅದ. ಹೌದು ಹೌದು. ಒಬ್ಬನೇ. ಇಲ್ಲಿ ಮನಿ ಕಟ್ಟ್ಯಾರ. ನಮ್ಮ ಅಡ್ಡೆಸರಿ ಏನಂದ್ರಿ? ಮಂಗೋಡ ಸಾವುಕಾರ ಮನಿ ಕಟ್ಟ್ಯಾನ. ಹೌದು. ನಾನೀಗ ಕೇಳ್ತೇನೆ, ಕೇಳ್ರಿ. ಮನಿ ಕಟ್ಟಲಕ್ಕೆ ಬರುದಿಲ್ಲ. ನೀವೇನು ಬಡಿಸ್ಕೊಂಡು ಹೋಗಂಗ್ ಕಾಣಿಸ್ತೀರಿ ನಮ್ಮ ಕೈಯಾಗ. ಅಲ್ಲ, ಇಂಥ ಚಂದ ಮನಿ ಕಟ್ಟಿದೆವು, ಇದು ಕಟ್ಲಿಕ್ಕೆ ಬರುದಿಲ್ಲ ಅಂದ್ರೆ ನೀ ನಮ್ಮ ಇಲ್ಲಿ ಬರ್ಬೇಕತ್ತೀವೋ ಹೊನವಾಡ ಊರಿಗೆ. ಇಲ್ಲ, ನಿನಗೆ ಶಾಶ್ವತ ನಾ ಮಾಡಿ ತೋರಿಸ್ತೀನಿ. ಮನಿ ಕಟ್ಟಲಕ್ಕ ಬರುದಿಲ್ಲ ಅಂತ ನಾ ಹೇಳ್ತ. ನಾವರಿ ನಮ್ಮನ್ನ ಎಸ್ಟಿಮೇಟ್ ಹಾಕಿ ಕಟ್ಟಿದೆವು, ನಮಗ್ ಕಟ್ಲಕ್ ಬರುದಿಲ್ಲ ಅಂದ್ರೆ ನೀ ಹೇಳ್ದಂಗೆ ಕಟ್ತೇವ್. ಹೇಳಿನ ಮತ್ತ ನಾ ಕಟ್ಟಲಕ್ಕೆ ಬರುದಿಲ್ಲ ನಾ ಹೆಂಗ್ ಹೇಳ್ಬೇಕು? ಮನಿ ಕಟ್ಟಲಕ್ಕ ಬರುದಿಲ್ಲ ಅಂದ್ರೆ ಇಟ್ಟು 3 ಮಜಲೆ ಹೆಂಗಾಯ್ತು? ಮನಿ ಕಟ್ಟಿಲ್ಲ, ಗಾಡಿ ಕಟ್ಟಿದೀನಿ. ಮನಿ ಕಟ್ಟಿಲ್ಲ, ಗಾಡಿ ಕಟ್ಟಿದೆವು. ಮನಿ ಕಟ್ಟಿದ ಗಾಡಿ ಕಟ್ಟಿರಿ. ಗಾಡಿ ಕಟ್ಟಿ ಕುಂಡ್ರುದ ಎಲ್ಲಿ ಕೂತಿರಿ? ಮನ್ಯಾಗ ಒಳಗ. ಏಯ್ ಯಾಕ
ನೋಡು 4 ಕಡೆ ಗಾಡಿ ಆಗ್ಯದಲ್ರಿ. ಹೌದಿಲ್ಲ, ಹಾ ನಡು ಕುತ್ತದಕ್ ಮನಿ ಅಂದಿರಿ. ಹಾ ಹೌದಿಲ್ರಿ, ಹೌದು. ನಡು ಇದ್ದುದು ಪಳ್ಳಿಗೆ ಮನಿ ಅಂದಿರಿ. ನಾವು ಎಲ್ಲ ಮೊದಲು ಹೋಗಿ ದೇವ್ರ ನಮಸ್ಕಾರ ಮಾಡ್ಲಕ್ ಹೋಗಿ ಒಳಗ್ ಕೂತೇ ಬಂದಿದೇವು. ಅದೇ ಕೇಳ್ತೀನಿ ನಿನಗ. ಹಾ ಕಟ್ಟುದು ಗಾಡಿ ಕಟ್ಟಿರಿ, ಕಟ್ಟಿದೇವು. ಕುಂಡ್ರುದು ಫಳ್ಳನಾಗ ಕೂತಿರಿ. ನೀ ಕಟ್ಟುದ್ರದಾಗ ಕೂತಿದೇನು? ಹೇ ನೀವು ಕಟ್ಟುದ್ರದಾಗ ಕೂತಿರಿ ಏನು ಗಾಡ್ಯಾಗ? ಇಲ್ಲ ಗಾಡ್ಯಾಗ ಹೆಂಗ್ ಕುಂಡ್ಲಕ್ ಬರ್ತದ? ವಾತಾಟಿ ಅದು ಗಾಡ್ಯಾಗ ಕುಂಡ್ರುದು. ಎಲ್ಲಿ ಕೂತ್ರು ಒಳಗೆ ಕುಂಡ್ರಲಾಗ ಬರಲ್ಲ ನಿನಗ. ಇಲ್ಲಿ ಗಾಡ್ಯಾಗಿಲ್ಲ. ನಿನಗ ಮನಿನೇ ಕಟ್ಟಲಕ್ಕ ಬರುದಿಲ್ಲ. ವೇದ ಶಾಸ್ತ್ರ ಹೇಳ್ತದ ಹಿಂಗ. ಹಾ ನೀ ಬೆಡ್ರೂಮ್ ಮಾಡಿದಿ, ಹಾ ಕಿಚನ್ ರೂಮ್ ಮಾಡಿದಿ, ಹಾಲ್ ಮಾಡಿರಿ. ಹೌದಿಲ್ಲ? ಹೌದು ಎಲ್ಲ ಮಾಡಿರಿ. ಮಾಡಿದೆವು. ಇನ್ನೊಬ್ಬ ನಾಳಿಗೊಬ್ಬ ನನ್ಕಿತ ಮತ್ತೊಬ್ಬ ಶಾಣೆ ಬಂದ. ಏನ್ರಿ ಸಾವ್ಕಾರ ಎಲ್ಲ ಮಾಡಿರಿ ಖರೆ, ಹಾ ಸ್ವಲ್ಪ ವಾಸ್ತುಕ್ ಪ್ರಕಾರ ಆಗಿಲ್ಲ, ಜರ್ ಫರಕ್ ಆಗ್ಯದ್ರಿ. ಹೌದ್ ಹೌದು. ಅಂದ್ರೆ ಏನ್ ಮಾಡ್ತೀರಿ? ಆ ಕಿಚನ್ ರೂಮ್ ಇದ್ದು ಬೆಡ್ರೂಮ್ ಮಾಡ್ತೀರಿ, ಬೆಡ್ರೂಮ್ ಇದ್ದುದು ಕಿಚನ್ ರೂಮ್ ಮಾಡ್ತೀರಿ. ನಿನ್ನ ಬಾಯಾಗದು ಹುಚ್ಚ, ಅಲ್ಲಿ ಏನು ಇಲ್ಲ. ಅಲ್ಲಿ ನೀ ಮಾಡ್ಕೊಂಡಂಗದೆಲ್ಲ ಅದು ಇಲ್ಲ. ಇಲ್ಲಿ ಇದ್ದುದು ಫಳ್ಳ ಅಲ್ಲೇ ಅದದು. ಹೌದು. ಇಲ್ಲಿ ಏನು ಹೊರಗ ಫಳ್ಳ ಅದ, ಹೌದು. ನಟ್ಟು ನಡು ಮನ್ಯಾಗ ಅದು ಫಳ್ಳೆ ಅದ. ಮೊದಲು ಬೈಲಿ ಅದ. ಬರೇ ಗಾಡಿ ಕಟ್ಟುದಕ್ಕೆ ಅದಕ್ಕೆ ಮನಿ ಅಂದಿದೀನಿ. ಹೌದು ಹೌದು. ಅದು ಮನಿ ಅಲ್ಲ. ನೀ ಕಟ್ಟುದು ಗಾಡಿ, ಕುಂಡ್ರುದಕ್ಕೆ ಮನಿ ಅಂದಿದಿ ಅದಕ್ಕೆ. ಹೌದು ಹೌದು. ಹಂಗ ಅದು ಮೊದಲೇ ಆದ ಮನಿ. ಈ ಫಳ್ಳ ಮೊದಲೇ ಆದದು. ಈ ಫಳ್ಳ ಮಾಡ್ಲಕ್ ಬರ್ತದೆ ನಿಮ್ಗ? ಇದು ಆಕಾಶ ಫಳ್ಳ ಮಾಡ್ಲಕ್ ಬರ್ತದೇನು? ಬರಲ್ಲ. ಅದಕ್ಕೆ ನಿನಗೆ ಹೇಳ್ತದೆ, ಇದು ಮಾಡ್ಲಕ್ಕೆ ಬರುದಿಲ್ಲ. ನೀ ಮಾಡುದು ಬ್ಯಾರೆ, ಕುಂಡ್ರುದು ಬ್ಯಾರೆ. ಇಲ್ಲಿ ತಿಳ್ಕೊಳ್ಳದೆ ತಪ್ಪದ. ಹೊನವಾಡಕ ಹೆಣ್ಮಗಳಿಗೆ 20 ವರ್ಷ ಒಬ್ಬ ಗಂಡನ ಮಾಡಿ ಕೊಟ್ಟಾರ. ಕೊಟ್ಟ ಕೇಸಿಂದ ಒಬ್ಬ ಬಂದು ನೀರ್ ತುಂಬ್ಕೊಂಡು ಬರ್ಲಾತ್ತಾಳಕಿ. ಹೌದು. ನೀರ್ ತುಂಬ್ಕೊಂಡು ಬರುವೊಳಗ ಒಬ್ಬ ಕೇಳ್ತಾನ, ಏನಂತಾರಿ? ತಿಕೋಟಾಕ ಹಾದಿ ಯಾವಾಗ ಹೋಗ್ತದ ತಂಗಿ ಅಂತ ಕೇಳ್ತಾನ ಒಬ್ಬ. ಹೌದು ಹೌದು ಹೌದು. ದಾರಿ ತಪ್ಪಿ ಅದ. ತಿಕೋಟಾಕ ಯಾವಾಗ ಹಾದಿ ಹೋಗ್ತದ? ಆಕಿ ತಲಿ ಮ್ಯಾಗ ಕೊಡ ತೋಣ ಅಂದಳತ್ತ. ಏನಂತಾಳ್ರಿ? ಹಾದಿ ಹೋಗಿಲ್ರಿ, ಮಂದಿ ಹೋಗುದು ಬರುದು ಮಾಡ್ತದ ಅಂದಳತ್ತಕಿ. ಹಾದಿನ 20 ವರ್ಷ ಆಯ್ತು, ಇಲ್ಲಿ ಅದು ಹಾದಿ ಹೋಗಿಲ್ಲ, ಬಂದಿಲ್ಲ. ಮಂದಿ ಮಾತ್ರ ಹೋಗ್ತದ ಬರ್ತದ ಅಂದಳು. ಅಕ್ಕಿನ್ ತಪ್ಪತ್ತಿರ, ನೀವನ್ ತಪ್ಪತ್ತಿರ? ನೀವೇ ಹೇಳ್ರಿಪ್ಪ, ನಮ್ಗೇನ್ ಆಗುದಿಲ್ಲ. ಇಲ್ಲ, ಆಕಿ ತೆರಿ ಮೇಲೆ ಕೊಡ ತಗೊಂಡು ಹೇಳ್ತಾಳ. ಕೇಳ್ತಾನವ, ಇದು ತಿಕೋಟಕ್ ಹಾದಿ ಯಾವಾಗ ಹೋಗ್ತದ್ರಿ ಅಂದ ಬಳಕ ಅಕ್ಕಿ ಅಂದಾಳ, ನಾ 20 ವರ್ಷ ಆಯ್ತು ಗಂಡ ಮನೆಗೆ ಇಲ್ಲಿ ಬಂದಿದ. ಮಂದಿನೇ ಹೋಗುದು ಬರುದು ಮಾಡ್ತಾರ. ಹಾದಿ ಇಲ್ಲಿ ಅದಿದು. ಹಾದಿ ಎಲ್ಲಿ ಹೋಗಿಲ್ಲ ಬಂದಿಲ್ಲ. ಹೌದು ಹೌದು. ತಪ್ಪತಿ ಅಕ್ಕಿನ ತಪ್ಪತಿಯ, ನೀವನ್ ತಪ್ಪತಿ? ತಪ್ಪ ಹೆಣ್ಮಗಳದೇ ಕಾಣಿಸ್ತದ ನಮಗ. ತಿಳಿದ ಅದಕ್ಕಲ್ಲೇ ಪೂರಾ ತಿಳಿದು ಪೂರಾ ಶಾಣ್ಯಾರ ಇರ್ಬೇಕು ಒಂದು, ಇಲ್ಲಿ ಪೂರಾ ಹುಚ್ಚರ್ ಇರ್ಬೇಕು ಒಂದು. ಯಾಕ್ರಿ? ಏನಾಗ್ಯದ? ಹಿಂಗ ಬೆಳೆಸೋದದ ಅಲ್ಲಿ. ಯಾಕ್ರಿ? ಅರ್ಥ ತಿಳಿಲಿಕ್ಕಂದ್ರ ಅದಕ್ಕೆ ಈಶೈಕ ಕೈ ಹಾಕ್ಬಾರ್ದು. ಪಸಂದ್ ತಿಳಿದ ಹೇಳಿ ಕೆತ್ತು ಗುಂಟಿಗೆ ಒಣಕಿ ಅಂದ್ರ ಅವ್ರಿಗೆ ಗೊತ್ತದಿಲ್ಲ. ಕೆತ್ತು ಗುಂಟು ಹೊಡೆದಾಳ ದೇವಿ ಅಂತ ಹೇಳಿ ಒಂದು ಪದ ಹಾಡಿದ್ರಿ. ಯಾವಕ್ಕಿ ದೇವಿ ಯಾವಾಗ ಗುಂಟು ಕೆತ್ತಳ ನನ್ನ ಒಣಕಿಗೆ ತಂದು ಹೋಲಿಸಿದೀವ. ಒಣಕಿ ಕೆತ್ತದ ಗುಂಟತ್ತಾರಿ. ನಿಮ್ ಕಡೆ ಹೊನವಾಡ ಕಡೆ ಎತ್ತಿರಂದ್ರಿ ಯಾರಿಗೂನಪ್ಪ. ಒಣಕಿನ ಗೂಟಿ ಇಲ್ಲ, ಕೆತ್ತು ಗುಂಟಿಗೆ ಒಣಕ್ಯತ್ತಾರ ಅಂದ್ರ ಕೆತ್ತು ಗುಂಟಿಗೆ ಅನ್ನತ್ತಾರ. ಅದಕ್ಕೊಂದು ಬೇರೆ ಹೆಸರು ಇದ್ದಿರ್ಬೇಕಾಗ್ರಿ. ನೋಡವ್ರು ಬರೋಬರಿ ಅಂದ್ರ ನೋಡು. ಇದು ಕುಂಡ್ಯಾಗ ದಂಟ ಅಂದಂಗ ಆಗ್ತದ, ಮತ್ತೇನಿಲ್ಲ. ಅದಕ್ಕೂ ಆದಿಲ್ಲ. ಅಪ್ಪ ಮಗನ ಜಾಗ. ಅಪ್ಪ ಇಂತ ತಿರ್ಸಟ್ಟಿದ್ದು ಅತ್ ಮಕ್ಳು ಒಂದ್ ಮನ್ಯಾಗ ಹೋರಿ ಕಾಡ್ತಿತ್ತ. ಇದೊಂದ್ ಜರ ಹೋರಿ ಮಾರ್ಕೊಂಡ್ ಬಾ ಬಿಜಾಪುರಕ್ಕೆ ಒಯ್ದಂದತ್ತ. ಎಟ್ಟಕ್ ಮಾರ್ಲಿ, ಎಟ್ಟಕ್ ಸುಡ್ಗಾಡ್ ಸೇರಿ 100-150 ಬಂದ್ರ ಕೊಡು ಅಂದತ್ತ. ಒಂದ್ 100-150 ಬಂದ್ರ ಕೊಟ್ಟು ಬಾ ಅಂದ. 100ಕ್ಕೆ ಬಂದ್ರ ಕೊಟ್ಟು ಹೋಗ. ಮೊದ್ಲು ಇಲ್ಲಿ ಮನ್ಯಾಗ ಕೆಲಸ ಮಾಡೋರು ಏನ್ ಮಾಡೋದು ಹೇಳಿ ಇವ ಮಗ ಹಾದ್ರಿ ತಗೊಂಡ್ ಹೋರಿ. ಹೌದು ಹೌದು. ನಮ್ ಬಸವಣ್ಣ ಹೋಗಿ ಬಿಜಾಪುರದಾಗ ಕಟ್ಟದ ಹೋರಿ ಗಿರಿಯಾಕಿ ಬರ್ಲತ್ತು. ಏನ್ ಹೇಳ್ತೇವ ತಮ್ಮ ಹೋರಿಗೆ? ಅವ ಅಂದ ಬೇಡ್ರಿ ಅಂದವ. ನೀವೇ ಬೇಡ್ರಿ? ಬೇಡನ ಒಂದ್ ಗಿರಿಯಾಗಿ ಬತ್ತು 500 ರೂಪಾಯಿ ಕೊಡ್ತೀನಿ ನಾನು. 500? ಇವ ಏನ್ ಅನ್ಬೇಕು? ನಮ್ಮ ಅಪ್ಪ 100 ಹೇಳ್ಯಾನ. ಬೇಡುದ್ ಯಾಕಾಡಿ, ಕೊಡುದ್ ಯಾಕಾಡಿ? ನೀ ತೋಳ ಮಾಡ್ಲ ಹೋರಿ ನೀ ಅಂತ ಹುಚ್ಚಿ ಹೋಗಂದತ್ತವ. ನೀವು ಪಾಶಕ್ ಬೇಡ್ದ 500ಕ್ಕೆ ಬೇಡದ್ರಿ. ನಮ್ಮ ಅಪ್ಪ ಹೇಳ್ಯಾನ ಯಾಕಾಡಿ, ಇವ ಬೇಡ್ತಾನೆ ಯಾಕಾಡಿ ಮಗ ಕೂಡಂಗಿಲ್ಲ ಅಪ್ಪಾರ ಇದು ಹೋಗಂದವ. ಮತ್ತೊಬ್ಬ ಬಂದ ಹಾಂಗ್ ಚಂಜಾಳಾಗ ಎತ್ತಮ್ಮ ಏನ್ ಹೇಳ್ತ ಹೊರಿಗೆ ಬೇಡ್ರಲ್ಲ ಅಂದೇವ. 1,000 ಕೊಡ್ತೇವ ನಾವು. ಅಬ್ಬ ಎಲ್ಲಿ ನೆಲಕ್ಕ ಮುಗಲಕ್ಕ ಅಂತಾರ ಹೇಳುದ ಯಾಕಾಡಿ? ಇದು ವ್ಯಾಪಾರಿ ಆಗುದಿಲ್ಲ. ಏನ್ ಹೇಳ್ತಳ ಹೋಗ್ ಶಾಣೆ ಇದ್ದ ನಾವು. ಬ್ಯಾಡ್ನಿ
ಚಂಜಾಳ್ಯಾಗ ಒಬ್ಬ ಬಂದಿದ್ದು ಮಲಾಮಂಡಿ ನೋಡಿ, ಹಾ ಹಾ ಏನು ತಮ್ಮ ಹೋರಿ ಮಾರ್ತೇನು? ಮಾರ್ತೀನಲ್ರಿ, ಏನ್ ಹೇಳ್ತಿ? ಬೇಡ್ರಿಲ್ಲ ನಾವು 90 ರೂಪಾಯಿ ಕೊಡ್ತೀನಂತ. ಹಾ ಹಿಂಗ್ ಬೇಡ ಅವ್ರು ಬರ್ರಿ ಹೋಗೊಬ್ರುಗಳೇ ನಾವು. 90 ರೂಪಾಯಿ ಹಿಂಗ್ ಬೇಡ ಅವ್ ಬೇಕು ನೋಡಿ. ಇವ ಖರೆ ಗಂಡಸ ಒಕ್ಕಲಿಗೆ. ಹೌದು ಹೌದು. ಹಿನಾಮ್ ಬೇಡ 100 ಕೊಡ್ತಾ ಒಯ್ರಿ ಅಂದ. ಮುಗಿತಿ ವ್ಯಾಪಾರ. ಇವನಿಗೇನು ಶಾಣೆ ಆಯ್ತಿರಿ ಅವನು ಹುಚ್ಚತ್ತಿರಿಯೋ? ನೀವೇ ಏನತ್ತೀರಿ ಅನ್ರಿಪ್ಪ. ಅಪ್ಪ ಹೆಂಗ್ ಹೇಳ್ಯಾನ, ನಾ ಹೆಂಗ್ ಮಾರ್ಬೇಕು, ಅವ ಯಾ ಟೆನ್ಷನ್ದಾಗ ಹೇಳ್ಯಾನ ಅನ್ನೋದು ಇವನಿಗೆ ಸುಳಿವೇ ಇಲ್ಲ, ಖಬರ್ ಇಲ್ಲ. ಹೌದಿಲ್ರಿ? ಹೌದು. ಅವಾಗ ಅಂದ ಮಾರ್ಕೊಂಡು ಯಾವಾಗ ಬರ್ಲಿ, ಏನು ಬತ್ತು 10 ಮುಳುಗುತ್ತಂದ್ರ ಅಲ್ಲೇ ಎಲ್ಲೇರಿ ಮಕ್ಕೋರು. ಹೌದು ಹೌದು. ಮಂದಿ ಸುಮಾರು ಬಹಳ ಹೋರಿ ಮಾರ್ತಂದ್ರ ಎಲ್ಲೇರಿ ಮಕ್ವ, ಹಾದ್ಯಾಗಿ ಎಲ್ಲೇರಿ ಹಾದ್ಯಾಗ ಮಕ್ವ ನಾನು ಎಲ್ಲಿ 10 ಮುಳುಗ್ತದ ಹಾದ್ಯಾಗ ಮಕ್ವ ನಾವು ಅಂದಾನ. ಎಲ್ಲೇರಿ ಹಾದಿ ಮ್ಯಾಗ ಮಗ್ಗಲ್ ಕೋಸ್ತಿದ್ದು ಅಂದ್ರೆ ಅಂತವ್ರಲ್ಲಿ ಮಕ್ವ. ಇವನಿಗೆ ತಿಳಿಬೇಕಿಲ್ರಿ, ಹೋರಿ ಮಾರ್ಯಾನ 100 ರೂಪಾಯಿ ಚಾಂದಿ ರೊಕ್ಕ. ಅವಾಗಿನ ಕಾಲ ಎಲ್ಲ ರೊಕ್ಕ ತಗೊಂಡಾನ. ಹೊನವಾಡ ಪತ್ತಾರ ಒಬ್ಬ ಬಿಜಾಪುರದಿಂದ, ಅವ ಇವ್ನ ಗುಡಾನೆ ಕೂಡ್ಯಾನ. ಜೋಡಾದ್ರ ಇಬ್ರು ಜೋಡಾದೇವ್. 10 ಮುಣದ್ರು ಊರಿಗೆ ಹೋತೇವ್ ಹೇಳಿ ಇಬ್ರು ಬರ್ಲಾತ್ರತ್ತ ಹಾದ್ಯಾಗ 10 ಮುಣಗ್ತು. 10 ಮುಣಗ ನೀವ ಮಗ್ಗಲಕ್ ಮಕ್ಕೊಂಡ್ ಬಿಟ್ಟ ಮಗ ರೋಡ್ ಮ್ಯಾಗ. ಅವ ಪತ್ತಾರ ಕೇಳಿದ್ ಹಿಂಗ್ಯಾಕ ನಮ್ಮ ಅಪ್ಪ ಹಿಂಗೆ ಹೇಳ್ಯಾನಂದವ. ಹೌದು ಹೌದು. ಎಲ್ಲಿ 10 ಮುಣಗ್ತದ ಅಲ್ಲೇ ಮಕ್ವಾತ, ರೋಡ್ ಮ್ಯಾಗ ಮಕ್ವ ಅಂದನ. ಮಗ್ಗಲ್ಗೆ ಎಲ್ಲಾರ ಮನಿ ಅದ್ರ 10 ಮುಣಗದಲ್ಲಿ ಮಕ್ವ ಅಂದ. ಇವ್ನಿಗೆ ತಿಳಿಬೇಕಿಲ್ರಿ, 10 ಮುಣುಗದಲ್ಲೇ ಮಕ್ಕೊಂಡ್ ಹಾದಿ ಮ್ಯಾಗ ನಿಂತಿದ್ದ 10 ಮುಣುಗ್ತು ಅಲ್ಲೇ ಮಕ್ಕೊಂಡ್ ಬಿಟ್ಟು ಹಾದಿ ಮ್ಯಾಗೆ. ಪತ್ತಾರ ಕೇಳಿದ್ ಹಿಂಗ್ಯಾಕ ನಮ್ಮ ಅಪ್ಪ ಹಿಂಗೆ ಹೇಳ್ಯಾನ, ನಾ ಹಿಂಗೆ ಮಕ್ಕೊಳವ. ಹೌದು ಹೌದು. ನಾವಾಗೆ ಹೇಳಿದಂದ್ರೆ ನಾ ಅಲ್ಲೇ ಇರ್ತೀವಲ್ಲ ವಿಚಾರ, ನೀ ನನ್ ಕೂಡ ಇದ್ದಿ ಅಂತ ಹೇಳಿ ನಾ ಹೊನವಾಡಕ್ ಬಂದಿರತ್ತಿದ. ಹೌದು ಹೌದು. ನಾ ಬರಂಗಿಲ್ಲ ಅಂದ. ನನ್ನಂತೀರಿ ಬೆಳ್ಳಿ ಬಂಗಾರ ಮುತ್ತು ರತ್ನ ನಾ ವ್ಯಾಪಾರ ಮಾಡಿ ಎಲ್ಲ ತಂದ್ರಿ ಇನ್ ಹ್ಯಾಂಗ್ ಮಾಡ್ಲಿ ಅಂತೇಳಿ ರೋಡ್ ಮಗ್ಗಲಕ್ ಒಂದ್ ಬೇವಿನ ಗಿಡದಾಗೇರಿ ಕೂತದು ರಾತ್ರಿ ಪತ್ತಾರ ಇನ್ ಹ್ಯಾಂಗ್ ಮಾಡ್ಲಿ ಅಂತೇಳಿ ಅಂಜಿ ಗಿಡದಾಗೇರಿ ಕೂತ್ ಮತ್ತಿದ್ ಹಾದಿ ಮ್ಯಾಗ ಮಕ್ಕೋತಿದ್ದು ಬಸ್ಸು. ಹೌದು ಹೌದು. ಹಾದಿ ಮ್ಯಾಗ ಮಕ್ಕೊಂಡು ಬಂದ್ರ ತುಡುಗರು ಬಂದ್ರು ಬಿದ್ದಿದೀವ ಮಗ ಉದ್ದಕ್ಕ ಅಡ್ಡ. ಅವ ಅಂದ ಕುಡ್ದು ಬಿದ್ದ ನೋಡು ಮಗ, ಇವ ಏನ್ ರೊಕ್ಕಿಲ್ಲ ಪಿಕ್ಕಿಲ್ಲ, ಇದೆಲ್ಲ ಮೋಟ್ರ್ ಖರ್ಚಿಲ್ಲ, ಅದಕ್ಕೆ ಹ್ಯಾಂಗ ಮಕ್ಕೊಂಡ. ಅದಕ್ಕೇನ್ ಚೆಕ್ ಮಾಡ್ತೀರಿ ನಡ್ರಿ ಅತ್ 4 ಮಂದಿ ತುಡುಗರು ಕಳ್ಳರು ಹೊಂಟಿರು ಹಾದಿ ಕೂಡಿ ಮಾತಾಡ್ಕೊತ ಹೊಂಟಿರು. ಅದ್ರ ಅಂತೀನಿ ನಾನು ರೊಕ್ಕ ಹೊಸು ಮಕ್ಕೊಂಡದ ಕುಡ್ದು ನಿಶೆ ಹೆಚ್ಚಾಗಿ ಬಿದ್ದ ನಡ್ರಿ ಅಂತ ಹೇಳಿ ಇವ್ರು ಮಾತಾಡ್ಕೊತ ಹೊಂಟಿರು. ಇವ್ನಿಗೆ ಎಚ್ಚರಾಗ್ಯದ್ರಿ ಮಗನಿಗೆ ಅಟ್ರದಾಗ. ಇವ ಸುಮ್ ಬೇರೆ ಬೀಳ್ಬೇಕಿಲ್ಲ, ಇದು ಆನಂದದ ಎದ್ದು ನಾನು ಅಂತೀನಿ ಯಾನ್ ಇಲ್ಲ ತಿಳಿದಿರಿ ಹೆಣ್ಮಕ್ಳು ಎತ್ತು ಮಾರಿ 100 ರೂಪಾಯಿ ಚಾಂದಿ ಒಂದನ ಮಗ ಎದ್ದು. ಹಿಂಗ ಹೇಳತ್ತದ ನೋಡ್ರಿ ಓಡಿ ಬಾ. ಅವ್ರು ಬಂದ್ ಹಿಡಿದು ನೋಡ್ತಾರ, ಖರೆ 100 ರೂಪಾಯಿ ರೀ ಕಿಸೆದಾಗ ನೋಡ್ತಾರ ಚಾಂದಿ. ಒಬ್ಬ ಕಳ್ಳಂದ ಏನತ್ತನ್ರಿ, ಹಿಂಗ ಇದು ಕರ್ದು ಕುಡ್ಲಕತ್ತದಂದ್ರ ಬಹುತೇಕ ಹೊಟ್ಟಿ ಕಾಣಿಸ್ತಾ ಇವು ಅಂದವ. ನೋಡ್ರಿ ನೋಡ್ರಿ ಅವೇನ್ ಮಾಡ್ತೀರಿ, ಕೊಟ್ಟೆವ ಕರ್ದು ಕುಡ್ಲತ್ತಾನ. ಇವಾಗ ಅಪ್ ಕುಂಡಿರ್ಬೇಕಿಲ್ರಿ, ಕೊಟ್ಟಿದ್ದಂದ್ರ ಗಿಡದಾಗ ಪತ್ತಾರ ಚೆಕ್ ಮಾಡಿ ಒಯ್ರಿ. ಅವ್ರು ನೋಡ್ತಾರೆ ಹಿಂಗ್ ಗಿಡದಾಗ ಈ ಮಗ ಕೂತಾನ, ಇಳಿ ಮಗನ ತಳಗ ಇವ್ರು ಗುಂಡಗಾಲ. ಅವ ಬೀಳ್ದ ಅದಕ್ಕೂ 4 ಹೋದ್ರಿ ಇವನಿಗೆ 4 ಹೋದ್ರಿ ಎಲ್ಲ ತಗೊಂಡು ಇವ್ ಬಂದು ಮನಿ. ಇಂಥ ಮಕ್ಕಳಿದ್ರಿ ವ್ಯಾಪಾರ ಆಗ್ತದ್ರಿ. ಹೆಂಗ ಇರ್ಬೇಕು, 1 ಮಾಡಂದ್ರೆ 2 ಮಾಡ್ಕೊಂಡು ಬರ್ಬೇಕು. ಅಂತ ಮಕ್ಕಳು ಇರ್ಬೇಕು ಜಗತ್ತದೊಳಗೆ. ಹೌದು ಹೌದು. ಈಗ ನಿನ್ನ ಮಗನು ಚೊಲೋನ ಹಂಗ ಇವನಿಗೆ ಹಡಿ ಮುಂದೆ ನೀ ಜಾಲಿಕಾಯಿ ತಿಂದಂಗ ಕಾಣಿಸ್ತಿ. ಹಂಗ ಮಗ ಬಾಳ ಪಿಂಡು. ಯಾಕಂದ್ರೆ ಕೇಳು, ಒಬ್ಬ ಪತ್ತಾರ ಹಾದಿ ಮ್ಯಾಗ ನಿಂತಿದ್ದ. ಒಬ್ಬ ಅಗಸ ಕತ್ತಿ ಮ್ಯಾಗ ಅರ್ಬಿ ಹೇರ್ಕೊಂಡು ಒಯ್ಲತ್ತಾನ ಹಳ್ಳಕ್ಕ. ಆ ಕತ್ತಿ ಕೊಳ್ಳಾಗ ಒಂದ್ ರತ್ನದ ಮಣಿ ಕಟ್ಟ್ಯಾನವ. ಹೌದು ಹೌದು. ಯಾವ ಅಗಸ. ಹೌದು. ಆ ರತ್ನದ ಮಣಿ ಕಿಮ್ಮತ್ ಅಗಸಗ ಗೊತ್ತಿಲ್ಲ. ಇಲ್ಲ, ಕಟ್ಟ್ಯಾನ ಕೊಳ್ಳಾಗ ತಗೊಂಡ್ ಹೊಂಟಾನ. ಒಬ್ಬ ಹಾದ್ಯಾಗ ಪತ್ತಾರ ನೋಡ್ಯಾನ. ಹೌದು. ನೋಡಿ ಅಂದ, ಇವ ಅಗಸ ಇಂಥ ಕತ್ತಿ ಕೊಳ್ಳಾಗ ಇಂಥ ಬೆಲೆ ಬಾಳು ವಸ್ತು ಕಟ್ಟ್ಯಾನ, ಇದ್ರ ಕಿಮ್ಮತ್ ಗೊತ್ತಿಲ್ಲ, ಇದು ಏನಾರ ಮಲ ಮಾಡಿ ತಗೋಬೇಕಂದವ. ಹೌದು ಹೌದು. ಪತ್ತಾರ. ತಮ್ಮ ಇದಕ್ಕೆ ಏನ್ ಹೇಳ್ತೇವ, ಕತ್ತಿ ಕೊಳ್ಳಂದಕ್ಕ ಅದು ಮಿಂಚ್ತದ ನೋಡು ಅದಕ್ಕಂದವ. ಹೌದು. ಬೇಡ ನೀನೇ ಅಂದವ. ಒಂದು 50 ರೂಪಾಯಿ ಕೊಡ್ತೀನಿ ಕೊಡು ಅಂದವ. 50 ಹೆಂಗ ಆತದ್ರಿ, ಹಂಗ್ಯಾಂಗ ಆತರಿ ಅನ್ಕೋತು ಅರ್ಬಿ ಹೇಳ್ಕೊಂಡು ಹೊಂಟವ. ಅವ ಏನಂದ ಪತ್ತಾರ, ಇದ್ರ ಬೆಲೆನೇ ಯಾರಿಗ ಗೊತ್ತಿಲ್ಲ. ಇಲ್ಲ, ಈ ಮಗನಿಗೆ ಇದ್ರ ಬೆಲೆ ಹೇಳ್ಬಾರ್ದು. 4-5 ದಿನ ಇಲ್ಲೇ ತಿರ್ಗಾಡ್ತಾನ ಹೋಯ್ತಾನ, ಏನಾರ ಮಲ ಮಂಡಿ ಮಾಡಿ ತಗೋಬೇಕು, ಇನ್ನೂ 100 ಏನ್ರಿ ಮಾಡಿ ಏರ್ಸದಂಗ ಮಾಡಿ ತಗೋಬೇಕು ಅನ್ನವ. ಹೌದು ಹೌದು. ತಗೋಬೇಕಂತ ಹೇಳಿ ಹೋದ. ಅಲ್ಲಿ ಹಳದಾಗ ಒಬ್ಬ ಭೇಟಿ ಅದ. ಹೌದು. ತಮ್ಮ ಇದು ಯಾನ್ ಕಟ್ಟಿದ್ಯೋ ಕೊಳ್ಳಾಗ, ಇದಕ್ಕೆ ಯಾನ್ ಹೇಳ್ತಿ? ಅಲ್ಲಿ ಒಬ್ಬ ಬೇಡ್ದ. ಏನಿಲ್ರಿ ನೋಡಿ ಬೇಡ್ರಿ ನಿಮ್ಗೆ ಕೊಡ್ತೀನಿ ನಾನು. ಅವ ಎಷ್ಟಕ್ಕೆ ಬೇಡದ್ರಿ? 25,000 ಬೇಡ್ದವ.
25,000ಕ್ಕೆ ಬೇಡ್ದ. ಹೌದು. ಅಲ್ಲಿ ಹಾದ್ಯಾಗ ಅದು 50 ರೂಪಾಯಿಗೆ ಬೇಡ್ಯದ, 25,000ಕ್ಕೆ ಬೇಡ್ಯದ ಅಂದ್ರೆ ತಗೋನ್ ನಾವು ತೋ ಸಾಕು ನನಗೆ ಇಟ್ಟೇ ರೊಕ್ಕ ಸಾಕ ತೋ ಅಂತೇಳಿ ಕೊಟ್ಟು ಬಿಟ್ಟ. ತೊಗೊಂಡು ಬಂದ ಹಾದ್ಯಾಗಿ ಮರದಿನ ಇವ ಭೇಟಿ ಅದ ಪತ್ತಾರ ಮತ್ತ ಭೇಟಿ ಅದ ಕತ್ತಿ ಕೊಳ್ಳ ಕಾಣಸಲ್ದದು. ಹಾ ಹಾ ಏಯ್ ಪತ್ತಾರ ಕೇಳ್ದ, ಏಯ್ ಅಗಸ ಏನೋ ನಿನ್ನ ಕತ್ತಿ ಕೊಳ್ಳ ಕಟ್ಟಿದದ ಯಾನ್ ಮಾಡ್ದೇವ್? ಮಾರ್ತಲ್ರಿ ಅಂದವ. ಹಾ ಎಟ್ಟಕ್ ಮಾಡ್ದಿ? 25,000ಕ್ಕೆ ಮಾರ್ತಂದ. ಹೌದು ಹೌದು. ಏಯ್ ಕತ್ತಿ ಸುಳಿ ಮಗನ ಅಂದಿವ. ಹಾ ಹಾ ಯಾರು ಪತ್ತಾರ? ಕತ್ತಿ ಸುಳಿ ಮಗನ 1 ಕೋಟಿ ರೂಪಾಯಿ ಕಿಮ್ಮತ್ತದ ಮಣಿ. ಹೌದು ಹೌದು ಹೌದು. 1 ಕೋಟಿ ರೂಪಾಯಿ ಕಿಮ್ಮತ್ತದ ಮಣಿ 25ಕ್ಕೆ ಹೆಂಗ್ ಮಾಡ್ದೆ? ಓ ಕತ್ತಿ ಸುಳಿ ಮಗನ ಅಂದ. ಅಗಸಗ ಅಗಸ್ಯಾನ ಅನ್ಬೇಕು, ನೀ ಕತ್ತಿ ಸುಳಿ ಮಗ ಓ ಏನ ನಾ ಕತ್ತಿ ಸುಳಿ ಮಗ ಅಂದವ. ಹಾ ಹಾ 1 ಕೋಟಿ ರೂಪಾಯಿದು ಕಿಮ್ಮತ್ತದ ಹಾರ 50 ರೂಪಾಯಿಗೆ ಬೇಡ್ತೋ ನೀ ಅಂತ ಕತ್ತಿ ಸುಳಿ ಮಗ. ನನಗೂ ಅದ್ರ ಕಿಮ್ಮತ್ ಹೇಳಿಲ್ಲ, ನೀನು ತೋಳಿಲ್ಲ ಮಗನ, ಎಲ್ಲರಿಗೂ ಹಾಳು ಮಾಡಿದಿ, ನೀ ಕತ್ತಿ ಸುಳಿ ಮಗ ಅಂದವ. ಹೌದು ಹೌದು. ಯಾಕ್ರಿ ನೋಡ್ರಿ, ಪೂರಾ ಶಾಣೆ ಇರ್ಬೇಕು, ಹೌದು ಪೂರಾ ಹುತ್ಸರಿ ಇರ್ಬೇಕು. ಹೌದು ಹೌದು. ಹಂಗ ಜಗತ್ತದೊಳಗ ಪರಮಾತ್ಮನ ಕಾರ್ಯ ಏನು ಏನದ ಮತ್ತು ಭಕ್ತನ ಕಾರ್ಯ ಏನು? ಹೌದು. ಭಕ್ತ ಬೇಡವದಾನ, ಹೌದು ಪರಮಾತ್ಮ ಕುಡವದಾನ. ಹೌದು ಹೌದು ಹೌದು. ನೀ ಬರೀ ಇಚ್ಛಾ ಮಾಡುದು, ಅದರ ಫಲ ಕೊಡವ ಪರಮಾತ್ಮ ಅದಾನ. ಅದಾನ. ಈಗ ನೀ ಜೇವ್ರಿಗೌಡನ ಹಾಡ್ದಿ, ಹೌದು. ನಿನ್ನ ಕೈಯಾಗ ಏನಿಲ್ಲ. ಈಗ ಎಲ್ಲ ನೀವು ಕೂತೀರಿ, ಎಲ್ಲ ರೈತನ ಮಕ್ಕಳಿದ್ದೀರಿ, ಹೌದು. ನಿಮ್ಮ ಕೈಯಾಗ ಏನಾದ್ರಿ? ಬಿತ್ತುದು ಒಂದು ನಿಮ್ಮ ಕೈಯಾಗ ಅದ. ಹೌದು. ಏನು ಬೇಕಾದ ಪ್ರಯತ್ನ ಮಾಡ್ತೀರಿ, ಕಾಂತ್ ಹಾಕ್ತೀರಿ, ಗೊಬ್ಬರ ಹಾಕ್ತೀರಿ, ಹದ ಮಾಡ್ತೀರಿ, ಇವು ನಿಮ್ಮ ಕೈಯಾಗವ. ಅದಕ್ಕೆ ಬೆಳಿ ಎಟ್ಟು ತರಬೇಕನ್ನೋದು ನಿಮ್ಮ ಕೈಯಾಗಿಲ್ಲ, ಅದು ಅವನ ಕೈಯಾಗದ. ಹೌದು ಹೌದು ಹೌದು. ನಿಮ್ಮ ಕೈಯಾಗ ಏನಿಲ್ಲ. ನೀವು ಪಾತ್ರಧಾರಿ. ಹೌದು. ನಿಮಗೆ ಎಲ್ಲರಿಗೆ ಎಟ್ಟೆಟ್ಟು ಕೊಡ್ಬೇಕನ್ನೋದು ಅವನ ಕೈಯಾಗದ. ಅದು ಫಲ, ಆ ಫಲ ಕೊಡೋದು ನಿಮ್ಮ ಕೈಯಾಗಿಲ್ಲ. ಇಲ್ಲ. ನಾವೇನ್ ಮಾಡೋರು? ನಾವು ಪಾತ್ರ. ಹೌದು. ಇದಕ್ಕೆ ಸೂತ್ರ ಎಲ್ಲ ಅವಂದದ. ನೀ ಬುತ್ತಿ ಕಟ್ಟುದು ಹಂಗ್ ಕಟ್ತಾರ. ಹ್ಯಾಂಗ್ರಿ? ತಾಯಿ ಒಬ್ಬಾಕಿನೇ ಅದಾಳ, 3 ಮಂದಿಗೆ ಬುತ್ತಿ ಕಟ್ತಾಳ. 3 ಮಂದಿ ಮಕ್ಕಳಿಗೆ 3 ಬುತ್ತಿ ಬ್ಯಾರೆ ಕಟ್ತಾಳ. ತಾಯಿ ಒಬ್ಬಾಕಿನೇ ಅದಾಳ. ಒಬ್ಬ ವಕೀಲ್ ಅದಾನ, ಹೌದು. ಒಬ್ಬ ಹೊಲ್ದಾಗಳೆ ಹೊಡಿತಾನ, ಒಬ್ಬ ಪೈಲ್ವಾನ್ ಅದಾನ. ತಾಯಿ ಮಕ್ಕಳು 3 ಮಂದಿ. ಹೌದು. 3 ಮಂದಿಗೆ ಬ್ಯಾರೆ ಕಟ್ತಾಳಕಿ ಬುತ್ತಿ. ಹೌದು ಹೌದು. ಒಬ್ಬನಿಗೆ ವಕೀಲ್ಗ 2 ಚಪಾತಿ ನ್ಯಾಲಿಗೆ ಮ್ಯಾಗಿಟ್ರ ಕರಗಬೇಕು. ಹೌದು. 2 ಬಾಳಿಕಾಯಿ ವಕೀಲ್ ಕಟ್ತಾಳ. 15 ಚಪಾತಿ 5 ಲೀಟರ್ ಹಾಲ ಪೈಲ್ವಾನ ಕಟ್ತಾಳ. ಯಾಕ್ರಿ? 15 ಚಪಾತಿ 5 ಲೀಟರ್ ಹಾಲು ಪೈಲ್ವಾನ ಕಟ್ತಾಳ. ಈ ಗಳೆ ಹೊಡೆ ಅವನಿಗೆ 15 ಸಜ್ಜಿ ರೊಟ್ಟಿ, ಪುಂಡಿ ಪಲ್ಲಿ, ಮಜ್ಗಿ, ಆಂಬ್ರ, ಚಟ್ನಿ ಇವನಿಗೆ ಕಟ್ತಾಳ. ಇವನಿಗೆ ಈ ಗಳೆ ಹೊಡೆ ಅವನಿಗೆ ಕಟ್ತಾಳ. ಒಂದು ದಿನ ವಕೀಲ್ನ ಬುತ್ತಿ ಗಳೆ ಹೊಡೆ ಅವನ ಕೈಯಾಗ ಸಿಕ್ತು. ಅವ ಕೇಳ್ದ, ಯವ ನನಗೆ ನೀ ಹಡ್ದಿದಿಲ್ಲ ಅಂತ ಕೇಳ್ದವ. ನಾನೇ ಹಡ್ದಿನು. ಇಂಥದ್ದು ಎಮ್ಗೊಳ್ ತಿನ್ನಂತದ, ನನಗೆ ವಕೀಲಿಗೆ ಇಂಥದ್ದು ಚಲೋದು. 2 ಚಪಾತಿ ನ್ಯಾಲಿಗೆ ಮ್ಯಾಗಿಟ್ರ ಕರಗ್ತದ, ಅಂಥದ್ದು ವಕೀಲಿಗ. ಮತ್ತು ಇಂಥ ದನ ತಿನ್ನಂತದ ನನಗೆ ಇಂಥದ್ದು ಎಂದು ನೋಡಿಲ್ಲ. ಏ ತಮ್ಮ, ನಾ ಎಲ್ಲರಿಗೆ ಬರೋಬರಿ ಕಟ್ತೋ, ನಿನಗೆ ಯಾವಾಗ ಅದು ಉಣಂಗಾಗ್ಯದಂದ್ರೆ ನಾಳೆಗೆ ಅದೇ ಕಟ್ತೀನಿ ಅಂದಳಕ್ಕಿ. ವಕೀಲ್ನ ಬುತ್ತಿನೇ ನಿನಗೆ ತಾಯಿ ಏನ್ ಹೇಳ್ತಾಳ? ವಕೀಲ್ನ ಬುತ್ತಿನೇ ನಿನಗೆ ಕಟ್ತ. ಹೌದು. ಯಾಕಾಗಲ್ದ ಕಟ್ ಅಂದವ. ಇಂದ ತಾಯಿ ನನಗೆ ವಕೀಲ್ನ ಬುತ್ತಿ ಕಟ್ತ ಅಂತೇಳಿ ನಸಿಕನಾಗ ಎತ್ಕೊಳ್ ತೊಗೊಂಡು ಹೋಗಿ ಗಳ್ಯಾ ಹೊಡೆದ, ಎಲ್ಲ ಕಾಂತಿನ ಗುತ್ತಿ ಹೊಡೆದ, ಎಲ್ಲ ಮಾಡಿ ಬಾರದೊಳಗೆ ಬಾಯಾಗ ಜಿಗದ, ಬೇವಿನ ಗಿಡದ ಬಡ್ಡ್ಯಾಗ ತಂದು ಬುತ್ತಿ ಬಿಚ್ಚದ. ಖಂಡಾಪಟ್ಟಿ ಹಸು ಆಗಿತ್ತು. 2 ಚಪಾತಿ ತೆಗದು ತೊಗೊಂಡ, 2 ಬಾಳಿಕಾಯಿ ಅಂದ. ಔಷಧ ತೊಗೊಂಡಂಗಾಯ್ತಿ ಮಗನಿಗದು. ಹೊಟ್ಟೆ ತುಂಬಲಿಲ್ಲ. ಔಷಧ ತೊಗೊಂಡಂಗಾಯ್ತು. ಹೊಟ್ಟಿ ಬಗ್ಗಾಡ್ಲಕತ್ತು. ಇನ್ನ 15 ಸಜ್ಜಿ ರೊಟ್ಟಿ ಮನುಷ್ಯ. ಅವಾಗ ತಿಳಿತೀವನಿಗೆ ನಮ್ಮವು ಕರೆಕ್ಟ್ ಕಟ್ತಿಳಲ್ಲ. ಹೌದು ಹೌದು. ನಂದೇ ತಪ್ಪೈತಲ್ಲ. ನನ್ನ ತಾಯಿ ನನಗೆ ಎಷ್ಟು ಹೊಟ್ಟಿ ನನಗೆ ಎಷ್ಟು ತುಂಬತದಕ್ಕಿ ಗೊತ್ತಿತ್ತು. ಅಟ್ಟು ಕಟ್ತಿಳು, ನಾನೇ ಮೋಸಕ್ಕೆ ಬಿದ್ದತ್ ಹೇಳಿ ಬಂದು ತಾಯಿಗೆ ಶರಣ ಆಗ್ತಾನ. ಯವ ದಿನ ಯಾನ್ ಕಟ್ತಿ ಅದೇ ಬರಲಿ ಅನ್ನವ. ತಪ್ಪಾದೇನು ಇಲ್ಲ. ಯಾರು ತಪ್ಪದ? ನೀ ತಿಳ್ಕೊಳ್ಳುದು ತಪ್ಪದು. ಅಕ್ಕಿ ಯಾರಿಗೆ ಎಟ್ಟು ಕಟ್ಟಬೇಕು ಅನ್ನೋದು ಹೆಂಗಕ್ಕಿ ಗೊತ್ತದ.
ಪರಮಾತ್ಮ ಯಾರಿಗೆ ಹೆಂಗ ಕೊಡ್ಬೇಕು ಅನ್ನೋದು ಅವನಿಗೆ ಗೊತ್ತದ, ನಿಮಗ್ ಗೊತ್ತಿಲ್ಲ. ಯಾರಿಗೆ 100 ಎಕರೆ ಕೊಟ್ಟಾನ, ಯಾರಿಗೆ 500 ಎಕರೆ ಕೊಟ್ಟಾನ, ಯಾರಿಗೆ 10 ಎಕರೆ ಕೊಟ್ಟಾನ, ಯಾರಿಗೆ 2 ಎಕರೆ ಕೊಟ್ಟಾನ, ಯಾರಿಗೆ ಎಕರೆನೇ ಇಲ್ಲ ದುಡಿಲಕ್ ಹಚ್ಚಾನ, ಯಾರಿಗೆ ಒಂದು ತಾಬಂಡ್ಯಾಗ ಒಂದು ಫೋಟೋ ಇಟ್ಕೊಂಡು ಬಸ್ ಸ್ಟ್ಯಾಂಡ್ ಮ್ಯಾಗ ₹1 ಕೊಡ್ರಿ ಅಂತ ಹೇಳಿ ಅದಕ್ಕೆ ಹಚ್ಚಾನ. ಹೌದಿಲ್ಲ? ಇದು ಯಾರ್ದ ಕೆಲಸ ಅದ? ಇದು ಪರಮಾತ್ಮನ ಕೆಲಸ ಅದ. ಯಾರು ಪುಣ್ಯ ಮಾಡಿರಿ ಅವನಲ್ಲಿ ಅದರ ಫಲ ಇಲ್ಲಿ ಉಣ್ಬೇಕಾಗ್ತದೆ. ಯಾರಿಗೆ ಮೋಸ ಮಾಡಿರಿ ನೀವು ಮೋಸ ಮಾಡೋರೊಬ್ಬ ಹುಟ್ಟಿ ಬರ್ತಾರೆ. ಇಲ್ಲಿ ಏನದ? ಪಾತ್ರ. ಯಾರ ಗಂಡನ ಪಾತ್ರ ಹಾಕೋದು, ಯಾರ ಅತ್ತಿ ಪಾತ್ರ ಹಾಕೋದು, ಯಾವ ಮಾವನ ಪಾತ್ರ ಹಾಕೋದು, ಯಾರ ಮಕ್ಕಳ ಪಾತ್ರ ಹಾಕೋದು, ಇದು ಪಾತ್ರ ಅದಿಲ್ಲಿ. ಹೌದು ಪಾತ್ರದ ಇದು ನಿಮ್ಗೆ ಅನಿಸ್ಯದ. ಯಾರು ನಿಮ್ಗೆ ಆಗಲೇ ಹೇಳಿದ ನಾ ಕುಡುದು ತೊಳೆದು, ಹಿಂದೆ ಯಾರು ಒಬ್ರಿಗೆ ಕೊಟ್ಟಿರಿ ಈಗ ತೊಳೆದದ. ಹಿಂದೆ ಯಾರಿಗೆ ಮೋಸ ಮಾಡಿರಿ ನಿಮಗೊಬ್ಬ ಮೋಸ ಮಾಡ್ಲಕ್ ಬಂದ. ಯಾವಾರ ಮಾಡ್ಲಕ್ ಬಂದಿದ್ದೇವೆ ಇಲ್ಲಿ, ಮತ್ತೊಂದಿಲ್ಲಿ. ಹೌದು ಹಿಂದೆ ಏನು ಮಾಡಿರಿ ಅದು ಇಲ್ಲಿ ಮಾಡುದದ. ನಾಟಕದೊಳಗ ಸಾವುಕಾರ ಮನ್ಯಾಗ ಭೀಮ್ಯಾ ಜೀತಾ ಇದ್ದತ್ತ. ಭೀಮ್ಯಾ ಜೀತಾ ಇದ್ದ. ಅವನಿಗೆ ಆಟನ ಕೂಡಿದವ ಮಗ. ಆಟನ ಕೂಡನ ಅವನಿಗೆ ರಾಜನ ಪಾತ್ರ ಕೊಟ್ಟಿರ. ಅವನಿಗೆ ಯಾರಿಗ್ರಿ? ಆ ಭೀಮ್ಯಾನ ಹುಡುಗ. ಅವ ಸಾವುಕಾರನಲ್ಲಿ ಜೀತಾನ ಮಗ. ಕರೆ ಅದು ಭೀಮ್ಯಾನ ಹುಡುಗ ರಾಜನ ಪಾತ್ರ ಕೊಟ್ರ. ಮತ್ತದು ನಾಟಕದಾಗ ಮತ್ತದು ಅಗದಿ ಹಿಂಗ್ ಕಾಲ್ ಮೇಲೆ ಕಾಲ್ ಹಾಕುದು, ಸಿಂಹಾಸನ ಮ್ಯಾಗ ಕೂರುದು, ಹಿಂಗ ಅವನು ಅಲ್ಲಿ ಕೆಲಸ ಒಂದು. ಎಲ್ಲಿ? ನಾಟಕದಾಗ. ಅವಾಗೆಲ್ಲ ಹಂಗೆಲ್ಲ ಮಾಡ್ಯಾರ. ನಾಟಕ ಮಾಡಿ ಎಲ್ಲ ಮುಗ್ದಾನ. ಅದು ಪೈಟಾಗಿ ಮಾಡುದು, ಬೆಳಗಾನ ಕುಂಡ್ರುದು, ಯಾವ ಮಗನ ಅನ್ನೋದು, ಯಾವ ರಾಜ ಅನ್ನೋದು, ಕಾಲ್ ಮೇಲೆ ಕಾಲ್ ಹಾಕೊಂಡ್ರದು, ಹಿಂಗೆಲ್ಲ ಅದು ನೋಡ್ಯಾನ. ಅದು ಮುಂಜಾನೆ ಆಟ ಮುಗೀತು. ಆಟ ಮುಗಿಯ ನಾವು ಹಂಗೆ ಬಣ್ಣ ತೊಳ್ಕೊಳಾರ್ದೆ ಮನಿಗೆ ಬಂದ. ಅವನು ಬರ್ತಾನೆ ಮನಿ ಬಂದ್ ಕೇಸಿಂದ ಏನ್ ಮಾಡ್ದ? ಆ ಕಡೆ ನೋಡ್ದ, ಸಿಂಹಾಸ್ಥಾನ ಇಲ್ಲಿ ಮಗನ ಮನ್ಯಾಗ ಇಲ್ಲ. ಎಲ್ಲಿದ್ ಬರ್ಬೇಕು? ಒಂದು ಬ್ಯಾರಲ್ಲಿ ಇತ್ತ, ಬ್ಯಾರಲ್ಲಿ ಹಾಕಿ ಅದ್ರ ಮ್ಯಾಗ ಕೂತತ್ ಮಗ. ಕಾಲ್ ಮೇಲೆ ಕಾಲ್ ಹಾಕಿ ಕೂತತ್ತಿವ. ಕುಂಡ್ರಾಣ ಸಾವುಕಾರ ಅಂದ, ಎಮ್ಮಿ ಬಿಡ್ಲಕ್ ಇನ್ನ ಮಗ ಬರಲ್ಲ, ಆಟನಾಗರ ಕೂಡ್ಯಾನ ಬರಲ್ಲ ಯಾಕಂತೇಳಿ ಇವ ಹೋದ ಸಾವುಕಾರ. ಅವಾಗಂದ ಭೀಮ್ಯಾ ಅಂದ, ತಾವು ಬಂದವ್ರು ಯಾರು ಅಲೇ ಅಂದಿವ. ಕಕ್ಕಲ ಶಾಪ. ಮಗನ ನಾ ಸಾವುಕಾರ ಇದ್ದೀನು, ನಿನಗೇನು ಒದಿಯತ್ತೇನಂದವ. ಅಂದ್ರೆ ನಿನಗೆ ಭ್ರಾಂತಿ ಆಗ್ಯದತ್ತ. ಅದು ನೀ ಮಾಡ್ದಂಗ ಮಾಡಿದ್ರೆ ಅಲ್ಲದು, ಅನರ್ಥ ತಿಳ್ಕೊಬೇಕಾಗ್ಯದ. ಪರಮಾತ್ಮ ಅಂದರೆ ಯಾರು, ನಾ ಅಂದರೆ ಯಾರು, ಭಗವಂತ ಹೆಂಗದಾನ, ಇದ್ರ ಅರ್ಥ ತಿಳ್ಕೊಬೇಕಾಗ್ಯದ. ನೀ ಕತಿ ಹೇಳ್ದಿ ಒಂದು. ಯಾರ್ದ್ರಿ? ದಾಮಾಜಿ ಪಂತ್ ಅಂದು. ದಾಮಾಜಿ ಪಂತ ಯಾಕೆ ಹೇಳ್ಬೇಕಾಗ್ಯದ? ಅವ ಅಲ್ಲೇ ರುಕ್ಮಿಣಿ ಕೇಳ್ಯಾಳ ಅವನಿಗೆ, ಏನಂತ್ರಿ? ಕೋಟಿ ಜನ ಎಲ್ಲ ನಿನಗ ದರ್ಶನ ಮಾಡ್ತಾರ ಪಂಡ್ರಪುರದೊಳಗ. ಕೋಟಿ ಜನ ದರ್ಶನ ಮಾಡ್ತಾರ. ಮತ್ತ ಅವ್ರಿಗೆ ಕಣ್ಣು ತೆರೆದು ನೋಡಲಿ, ಯಾವ ಪೇಡೆ ಹಚ್ತಾವ, ಯಾವ ಪುಟಾಣಿ ಹಚ್ತಾವ, ಯಾವ ಉಳ್ಳಿ ಆಡ್ತಾವ, ಏನೇನೋ ಮಾಡ್ಲಕತ್ತಾರ. ನೀ ಅವ್ರಿಗೆ ಕಣ್ಣು ತೆರೆದು ಶಿಸ್ತಾಗಿ ನೋಡು. ಅವ ಅಂದ, ನನಗಾಗಿ ಬಂದವ್ರು ಒಬ್ರು ಇಲ್ಲಿ ಅಂದವ. ನನಗಾಗಿ ಬಂದವ್ರು ಯಾರು ಇಲ್ಲಿದ್ರಾಗ? ಕೋಟಿ ಜನ ದರ್ಶನ ಮಾಡ್ತಾರ, ಉಳ್ಳಾಡ್ತಾರ, ಪೇಡೆ ಹಚ್ತಾರ, ಬಾಳಿಕಾಯಿ ಹಚ್ತಾರ, ಚಂದ್ರಭಾಗೊಳಗ ಮುಣುಗ್ತಾವ, ಉಳ್ಳಾಡ್ಕೋತ ಬರ್ತಾವ. ಇಟ್ಟು ಎಲ್ಲಾ ಮಂದಿ ಅದ. ಯಾರಿಗಾರಿ ಒಬ್ರಿಗೆ ನೋಡು ಅಂದಳಾಕಿ ರುಕ್ಮಿಣಿ. ಅವ ಅಂದ, ಇವು ಯಾವ ನನಗಾಗಿ ಬಂದಿಲ್ಲ ಅಂದವ. ಎಷ್ಟು ಮಂದಿ ಬಂದದ ಕರೆ? ಕೋಟಿ ಮಂದಿ. ನಿನಗೆ ಯಾರಿಗಿಲ್ಲ? ನಿನಗ ಇಲ್ಲೇ ಎದಕ್ ಬಂದಾರ ಇವ್ರು? ಯಾವ ನನಗೆ ಫೌಜಾರ್ ನೌಕರಿ ಬರಲಿ ಅತ್ತಾನ ನನ್ನ ಮಗನಿ, ಯಾವ ಒಂದು ಮಗಲಿಗೆ ಚಲೋ ಹೊಲ ಎದ್ದದ, ಅದು ನನಗೆ ಜೈಟ್ ಆಲಿ ಅತ್ತಾನ, ಹೊಡೆದಾಗ ನೀರು ಬೀಳ್ಬೇಕು ನನಗೆ 4 ಇಂಚ್ ಅತ್ತಾನ, ಬೋರ್ ಹೊಡ್ಲಾರ್ದೆ ಬೀಳ್ಬೇಕು, ನನಗೆ ಚಲೋ ಹೆಂಡತಿ ಸಿಗ್ಬೇಕತ್ತಾನ. ಹಿಂಗೆ ಎಲ್ಲ ಒಂದೊಂದು ತಲೆಯಾಗ ಭ್ರಾಂತಿ ಅವ, ಹುಚ್ಚಿ ಅವೆಲ್ಲ ಹಂಗ ಬೇಡ್ಕೊತಾವ. ತಮ್ಮ ಸುಖಕ್ಕಾಗಿ ಬಂದವು, ನನಗಾಗಿ ಬಂದವ್ರು ಯಾರು ಇಲ್ಲ. ಅದ್ರ ಕಾಲಾಗ ಅವಕ್ಕೆ ನೋಡ್ಕೋತ ನಿಂತಿದ. ಅದಕ್ಕೆ ಅವಾಗ ಕೇಳ್ತಾಳಕಿ, ನಿನಗಾಗಿ ಬಂದವರು ಯಾರು, ಎಲ್ಲಿ ಅದಾರ ಅವರು? ನನಗ ಅವ್ರಿಗೆ ತೋರಿಸಲಾರದೆ ನಿನಗೆ ಬಿಡುದಿಲ್ಲ ಅಂದ ಬಳಕ ಅವಾಗ ಸಿದ್ದೇವಾಡಿಗೆ ಬಂದು ನಿನ್ನ ಕತ್ತಿ ಹೇಳ್ತಾರ ಅವ್ರು. ನಮ್ಮ ಬಸ್ಸು ಹೇಳ್ದ ನೋಡಿ ಈಗ. ಅವಾಗ ಅಲ್ಲಿ ಆಗಿ ತೋರ್ಸಲಕ್ಕ ತಗೊಂಡು ಬರ್ತಾಳ. ಯಾರು? ನನಗಾಗಿ ಬಂದವರು ಯಾರು ಅಂದ ಬಳಕ ದಾಮಾಜಿ ಪಂತಗೆ ತೋರಿಸ್ತಾನ ರುಕ್ಮಿಣಿಗವ. ನಿನ್ನ ಕೆಲಸ ಇಲ್ಲ ಅಲ್ಲಿ. ಇವ ಬಂದು ಅದು ನಾಟಕ ಮಾಡಿ ನಿನಗೆ ತೋರ್ಸ್ಯಾನ. ಭಕ್ತರ ಮನಸ್ಸು ಕರಗಿಸುವಂತ ಶಕ್ತಿ ಅವಂದದ. ನೀ ಬರೇ ಇಚ್ಛಾ ಮಾಡುದು, ಅದರ ಫಲ ಏನು ಕೊಡ್ಬೇಕಾಗ್ಯದ ಅವ ಪರಮಾತ್ಮ ಕೊಡ್ತಾನ. ಈಗ ನಾ ನಿಮಗೆ ಕೇಳ್ತಾ, ನೀವು ಬರುದು ಎಲ್ಲಿದ್ ಬಂದಿರಿ? ನೀವೇ ದೇವ್ರಿಗೆ ಹುಟ್ಟಿಸಿರಿ, ದೇವ್ರೇ ನಿಮಗ್ ಹುಟ್ಟಿಸ್ಯಾನ ಬಸ್ಸು.
ಬಸ್ಸು ಕೇಳ್ತನ ಹಾ ಹಾ ದೇವ್ರಿಗೆ ನೀವ್ ಹುಟ್ಟಿಸಿದ್ಯಾ ನಿನಗೆ ದೇವ್ರು ಹುಟ್ಟಿಸ್ಯಾನ? ನಮಗೆ ದೇವ್ರು ಹುಟ್ಟಿಸ್ಯಾನ, ನಾವ್ ಹೆಂಗ್ ದೇವ್ರಿಗೆ ಹುಟ್ಟಿಸ್ಲಿಕ್ಕೆ ಬರ್ತದ? ಹೌದಲ್ರಿ? ಹೌದು. ಅದಕ್ಕೆ ನೀ ಹುಟ್ಟಬೇಕಾದ್ರೆ ನೀ ಹೆಂಗ್ ಬಂದಿ? ಎಲ್ಲಿದ್ ಬಂದಿ? ನಾವು ಹುಟ್ಟಬೇಕಾದ್ರ ಹೆಂಗ್ ಬಂದಿರಿ ನೀವು? ಎಲ್ಲಿದ್ ಬಂದಿರಿ? ಈಗ ನಾವೀಗ ಲಮಾನಟ್ಟಿದಿಂದ ಜೀಪ್ನಾಗ ಬಂದಿದೇವು. ಇಟ್ಟು ಗೊತ್ತಾಗಂಗಿಲ್ಲ. ಕರೆಕ್ಟ್ ಮಾತಾಡಿದಿ. ನಾವು ಕರೆಕ್ಟೇ ಹೇಳ್ತೇವೆ ಯಾವಾಗಲೂ. ಲಮಾನಟ್ಟಾಗಿ ಇದ್ದಿ ಅಂತ ಹೇಳಿ ನೀ ಇಲ್ಲಿ ಬಂದಿದಿ. ಯಾಕ್ರಿ? ಹೌದು, ಲಮಾನಟ್ಟಾಗಿ ಇದ್ದಿ ಅಂತ ಹೇಳಿ ಇಲ್ಲಿ ಬಂದಿದಿ. ಅಲ್ಲಿ ಇರ್ತಿತ್ಲಂದ್ರ ಇಲ್ಲಿ ಬರ್ತಿತ್ತಿಲ್ ನೀ. ಇಲ್ಲ, ಲಮಾನಟ್ಟಾಗಿ ಇದ್ದಿ ಹೊನವಾಡಕ್ ಬಂದಿದಿ. ಹೌದು. ಲಮಾನಟ್ಟಾಗಿ ಎಲ್ಲಿದ್ ಬಂದಿ? ಲಮಾನಟ್ಟ್ಯಾಗ ಆ ಕಡೆ ಹಿಂದೆ ಒಂದ್ ಜಾಗನಾಗ ಇರ್ಬೇಕಲ್ಲ ಎಲ್ಲರಿ. ಯಾಕ್ರಿ? ಲಮಾನಟ್ಟಾಗಿ ಇದ್ದಿ ಅಂತ ಹೇಳಿ ಹೊನವಾಡದವ್ರು ಕರ್ಸ್ಯಾರ ನಿನ್ಗ. ಹೌದು. ಲಮಾನಟ್ಟಾಗಿ ಇರೋಕ್ಕಿಂತ ಮೊದಲು ಎಲ್ಲಿದ್ದಿ? ನಮ್ಮವನ್ ಹೊಟ್ಟ್ಯಾಗ. ಹಾ, ಕರೆಕ್ಟ್ ಹೇಳ್ದಿ. ಕರೆಕ್ಟೇ ಹೇಳ್ತೀನಿ. ನಿಮ್ಮ ಅವನ್ ಹೊಟ್ಟೆಯಾಗಿದ್ದೆ ಅಂತ ಹೇಳಿ ಲಮಾನಟ್ಟಾಗಿ ಬಂದಿದೇವು. ನಿಮ್ಮ ಅವನ್ ಹೊಟ್ಟೆಯಾಗಿರೋಕ್ಕಿಂತ ಮೊದಲು ಎಲ್ಲಿದ್ದಿ? ಮತ್ತ ನಮ್ಮ ಅಪ್ಪನ ಹೊಟ್ಟ್ಯಾಗ. ಎಲ್ಲ ಬರೋಬರಿ. ಹಾ, ನಿಮ್ಮ ಅಪ್ಪನ ಹೊಟ್ಟೆಯಾಗಿರೋಕ್ಕಿಂತ ಮೊದಲು ಎಲ್ಲಿದ್ದಿ? ನಿಮ್ಮ ಅಪ್ಪನ ಹೊಟ್ಟೆಗೆ ಎಲ್ಲರೂ ಇದ್ದಲ್ಲಿ ನಿಮ್ಮ ಅಪ್ಪನ ಹೊಟ್ಟೆಗೆ ಬಂದಿದಿ. ಹಾ ಹಾ. ನಿಮ್ಮ ಅಪ್ಪನ ಹೊಟ್ಟೆಗೆ ಎಲ್ಲಿ ಇದ್ದಿ? ಮುಂದಿನ ಗಾದಲ್ಲಿ ಗೊತ್ತಿಲ್ಲ ನಮ್ಗ. ನೋಡ್ರಿ, ಎಲ್ಲ ಕರೆಕ್ಟ್ ಹೇಳ್ದಿ. ಹ್ಮ್. ನಿಮ್ಮ ಅಪ್ಪನ ಹೊಟ್ಟೆಗೆ ಎಲ್ಲಿದ್ ಬಂದಿ? ಎಲ್ಲಿದ್ ಬಂದಿದೇವೋ ಹೆಂಗ್ ಮಾಡಿ ಬಿಟ್ಟಾರೋ ನಮಗೆ ಹಂಗ್ ತಿಳಿದಿಲ್ಲ ಅದು. ನೋಡ್ರಿ ಎಷ್ಟು ಸೂಕ್ಷ್ಮ ಅದ. ಹಾ. ಹಿಂಗ್ ಹೋಗಲಾರದೆ ಗೊತ್ತಾಗೋದಿಲ್ಲ. ಇಲ್ಲ ಗೊತ್ತಾಗೋದಿಲ್ಲ. ಈಗ ಅಲ್ಲಿ ಅಪ್ಪನ ಹೊಟ್ಟಿ ಒಳಗೆ ಬರ್ಬೇಕಾದ್ರೆ ಪಂಚಮಭೂತದ ಶರೀರದಿದು. ಹೌದು. ಯಾವುದು? 5 ತತ್ವಗಳ. ಹೌದು ಹೌದು. ಯಾವ? ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ. ಇವು 5 ತತ್ವಗಳನ್ನು ಆವತ್ ಹೇಳಿ ಇದು ನಡೆದದ್ರಿ ಶರೀರ. ಹೌದು ಹೌದು. ಇದರೊಳಗೆ ಗಾಳಿ ಅದ. ಇದು 5 ಗಾಳಿ ಅದ. ಹೌದು. ಬೆಂಕಿ ಅದ, ನೀರದ, ಫಳ್ಳದ ಮತ್ತು ಆಕಾಶ ಅದ. ಅದ ವಾಯು ಅದ. ಇವು ಎಲ್ಲ ಇದ್ರೊಳಗೆ ಆವತ್ ಹೇಳಿ ಇದು ನಡೆದದ ಗಾಡಿ. ಹೌದು. ಅವು 5 ತಕ್ಕೊಂಡು ಬಿಟ್ಟ ಬಳಕ ಇದಕ್ಕೆ ಢೊಕ್ಕಿ ನೆಲಕ್ಕೆ ಬೀಳ್ತದ. ಈ 5 ತತ್ವ ಮಾಡಿ ಬಿಟ್ಟವರು ನಿನ್ನಲ್ಲಿ ಯಾರು ಅಂದ್ರೆ ಪಂಚಮುಖದ ಪರಮಾತ್ಮನದಿಂದ ಇವು 5 ತತ್ವಗಳನ್ನು ಹುಟ್ಟ್ಯಾವ. ಹೌದು. ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ. ಹೌದು ಹೌದು. ಆ 5 ತತ್ವದಿಂದ ನಿಮ್ಮಪ್ಪನು ಈ ಗಾಳಿ, ನೀರ, ಅನ್ನಿನೊಳಗೆ ಕೂಡಿ ನಿಮ್ಮಪ್ಪನೊಳಗೆ ನೀ ತಯಾರಾಗಿದೆ. ಹೌದು ಹೌದು ಹೌದು. ಅನ್ನ, ಗಾಳಿ, ನೀರ ಇವು ಅಪ್ಪ ತಿಂದ ಬಳಕ ನಿನ್ನ ಒಳಗೆ ಏನದ? ರತ್ನ ಸ್ಖಲನ ಆಗ್ಯದ. ಹೌದು. ಅಲ್ಲಿಗೆ ಆಗ್ಲಕ್ಕ ಬರ್ತಿದ್ದಿಲ್ಲ. ಇಲ್ಲ. ಇವು 5 ತತ್ವ ನಿಮ್ಮ ಅಪ್ಪನಲ್ಲಿ ರತ್ನ ಸ್ಖಲನ ಆಗಬೇಕಾದ್ರೆ ಅವು ಅವನಲ್ಲಿದೆ, ನಿನ್ನಲ್ಲಿ ಬಂದವು. ಗಾಳಿ ಕೊಟ್ಟವ ಪರಮಾತ್ಮ, ನೀರು ಕೊಟ್ಟವ ಪರಮಾತ್ಮ, ಆಕಾಶ ಕೊಟ್ಟವ ಪರಮಾತ್ಮ, ಇದು ಫಳ ಮಾಡ್ದವ ಪರಮಾತ್ಮ. ಹೌದು. ಇವು ಎಲ್ಲ ನಿಮ್ಮ ಅಪ್ಪನ ಹೊಟ್ಟಾಗ ನೀರು ಕುಡಿದಿದ್ದೀನಿ, ಅನ್ನ ತಿಂದಿದ್ದೀನಿ, ಹೌದು, ಗಾಳಿ ತಿಂದಿ, ಇವು ಎಲ್ಲದರದಿಂದ ನಿನ್ನಲ್ಲಿ ತಯಾರಾಗ್ಯಾವ. ಅಂದ ಬಳಕ ನಿನ್ನ ಅಪ್ಪ ಯಾರು? ನಿನಗ ತಾಯಿ ತಂದಿ ಪರಮಾತ್ಮನೇ. ತಾಯಿ ತಂದಿ ಪರಮಾತ್ಮ. ಮತ್ತ ಇವ್ರು ಹಡ್ದವ್ರು, ಈಗ ನಮ್ಗೆ ಹಡ್ದು ಬಿಟ್ಟವ್ರು, ಅವ್ರು ಯಾರು? ಇವ್ರು ಯಾರತಿ? ಇವ್ರು ಯಾರು ಹೇಳ್ತೀನಿ ಕೇಳ ನಿನಗೆ. ಹೇಳ್ರಲ್ಲ. ಈಗ ಬೆಂಗಳೂರದಿಂದ ಗಾಡಿ ಬಿಟ್ಟದ. ಬೆಂಗಳೂರದಿಂದ ಬಸ್ ಬಿಟ್ಟದ. ಮುಂದೆ ಈ ಕಡೆ ಬೆಳಗಾವ್ಕ್ ಹೋಗುದದ. ಹೋಗುದದ. ಹೊನವಾಡ ಹೊಯ ಅದ ಗಾಡಿ. ಹೊನವಾಡ ಹೊಯ ಗಾಡಿ ಎಲ್ಲಿದ್ ಬಿಟ್ಟದ? ಬೆಂಗಳೂರದಿಂದ. ಹೊನವಾಡ ಗಾಡಿ ಅಲ್ಲದು. ಅಲ್ಲ, ಹೊಯ ಹೊನವಾಡ ಗಾಡಿ ಬಿಟ್ಟದ ಬೆಂಗಳೂರು. ಹೌದು. ಈಗ ಗಾಡಿ ಬಿಟ್ಟದ ಬೆಂಗಳೂರು ಹೆಂಗ ಹೊಂಟದ ಬೆಳಗಾವ್ಕ ಹೊಯ ಹೊನವಾಡ ಮಾಡ್ಕೊಂಡದ ನೋಡು. ಈಗ ಏನ್ ಹಡ್ದಾರ ನೋಡ್ ನಿನ್ಗ, ಇವ್ರು ಹೊಯ ಹೊನವಾಡಿದ್ದಂಗೆ. ಇವ್ರು ಹೊನವಾಡಿದ್ದಂಗ. ಈಗ ಏನ್ ಹಡ್ದಾರ ನೋಡು, ಇವ್ರು ಹೊಯ ಹೊನವಾಡಿದ್ದಂಗೆ. ತಿಕ್ಕೋಟ ಮಾಡ್ಬೇಕಾಗಿತ್ತು, ತಾಲೂಕಾಗಿತ್ತು. ಇಲ್ಲ, ಯಾವಾದ್ರೆ ಹಚ್ಕೋನಿ. ಇಲ್ಲ, ಖರೆ ತತ್ವ ಹಿಂಗ ಹೇಳ್ತದ. ಅಲ್ಲಿದ್ ಬಿಟ್ಟದ, ಅಲ್ಲಿ ಹೋಗುದದ. ಇಲ್ಲಿ ಹಡದವ್ರು ನಿನಗ ಖರೆ ತಾಯಿ ತಂದಿ ಅಲ್ಲ, ನಿನಗ ಖರೆ ತಾಯಿ ತಂದಿ ಪರಮಾತ್ಮ ಅದಾನ. ಅದಕ್ಕೆ ಅವನ ಸೇವಾ ಮಾಡ್ರಿ. ಇಲ್ಲಿ ದಾನ ಧರ್ಮಾದಿಗಳನ್ನ ಮಾಡಿದ್ರೆ ಪುಣ್ಯ ಯಾರಿಗೆ ಬರ್ತದ? ಅವನಿಗೆ ಹೌಸ್ ಆಗ್ತದತ್ರಿ. ಪರಮಾತ್ಮ ಅದಕ್ಕಲ್ಲಿ ಏನು ಹೇಳ್ತೀರಿ ನೀವು? ಮಾಡ್ರಿ, ಯಾರು ದಾನ ಅಪ್ಪಿನ ಮಾಡ್ರಿ, ಪರಮಾತ್ಮ ನಿಮಗೆ ಕೊಡ್ತಾನತ್ತ. ಪರಮಾತ್ಮ ಕೊಡ್ತಾನೆ, ನಿಮ್ಮವ್ವ ಅಪ್ಪ ಕೊಡ್ತಾರ ತನ್ಬೇಕು ನೀವು? ನೀವು ದಾನ ಧರ್ಮ ಇಲ್ಲಿ ಮಾಡ್ರಿ, ನೀವೇನತ್ತೀರಿ? ಪರಮಾತ್ಮ ನಿಮ್ಗೆ ಕೊಡ್ತಾನೋ, ಈ ಕೈಲಿ ಕೊಟ್ರಿ ಅಂದ್ರೆ ಭಗವಂತ ಕೊಡ್ತಾನ. ಯಾಕೆ ಕೊಡ್ತಾನ? ಅವ ನಿಮ್ಮಪ್ಪ ಅಂತ ಹೇಳಿ ಕೊಡ್ತಾನವ. ಹೌದು ಹೌದು ಹೌದು. ಇವ್ರದ್ದು ಅವ್ವ ಅಪ್ಪ ಕೊಡ್ಲಾಕ ಬರಲ್ಲ, ನಿಮ್ಮ ಅಪ್ಪ ಅವ ಖರೇನ, ಅದಕ್ಕೆ ಕೊಡ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ. ಏನದ್ರಿ? ಈಗ 13 ದಿವಸಕ್ಕೆ ನಮ್ಮ ಮಕ್ಕಳು ಹುಡ ನಮ್ಮ ಮಗಳು ಕೂಸಿಗೆ ತೊಟ್ಲಾಗ ಹಾಕ್ತಾರಲ್ಲಿ. ಹೌದಿಲ್ರಿ? ಹೌದು. ಕೂಸಿಗೆ ತೊಟ್ಲಾಗ ಹಾಕ್ತಾರ. 13 ದಿವಸ ಕೂಸದ. ಯಾರು ಬಂಗಾರ ತಂದಾರ, ಯಾರು ಬೆಳ್ಳಿ ತಂದಾರ, ಯಾರು ಗುಂಡ್ಗಡಿ ತಂದಾರ, ಯಾರು ರೊಕ್ಕ ತಂದಾರ, ಯಾರು ಅಂಗಿ ತಂದಾರ, ಯಾರು ಟೆಪ್ಗಿ ತಂದಾರ, ಎಲ್ಲ ತಂದಾರ. ಹೌದು.
ಒಂದ್ 100 ಮಂದಿ 100 ಥರ ತೊಟ್ಟಲ್ ಹಾಕ್ರಿ ಒಳಗ್ ತಂದಾರ. ಹೌದು. ಕೂಸರಿ 13 ದಿವ್ಸದ ಅದ ಆಕಿ ಅದು ಕೂಸಿಗೆಲ್ಲ ಉಡಿಸ್ಲತ್ತಾರ. ಹೌಸ್ ಯಾರಿಗೆ ಹೆಚ್ಚಾಗ್ಯದ್ರಿ? ಯಾರಿಗೆ ಪ್ರೇಮ ಆಗ್ಯದ? ಹೌಸ್ ಯಾರಿಗೆ ಆಗ್ಯದ ಅಲ್ಲಿ? ತಾಯಿ. ಯಾರಿಗೆ? ತಾಯಿಗೆ ತಂದಿ. ಹೌದು ಹೌದು. ಮತ್ತ ಕೂಸಿಗೆ ಹಾಕ್ತಾರ, ಇವ್ರಿಗೆ ಹೌಸ್ ಆಗ್ಯದಿಲ್ರಿ? ಹೌದು. ಅದರಂತೆ ಅತ ನಾವ ಹೆಂಗ ಕೂಸಿಗೆ ಹಾಕ್ತಾರ ತಾಯಿ ತಂದಿಗೆ ಹೌಸ್ ಆಗ್ಯದಲ್ಲ, ಹಂಗ ನೀವು ಇಲ್ಲಿ ಮಾಡಿದ್ರಿ ಅಂದ್ರ ಅವನಿಗೆ ಹೌಸ್ ಆಗ್ತದ ನೋಡ್ರಿ. ಹೌದು 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 ಹೌದು. ಅಲ್ಲಿ ಇಲ್ಲಿ ನೀವು ಮಾಡಿದ್ರಿ ಅಂದ್ರ ನಿಮ್ಮಪ್ಪ ಯಾರು? ಪರಮಾತ್ಮ. ಅವನಿಗೆ ಹೌಸ್ ಆಗಿ ನಿಮಗ ಫಲ ಕೊಡ್ತಾನತ್ತ. ಇದು ಗಟ್ಟಿ ಶಾಸ್ತ್ರ ತಿಳ್ಕೊರಿ. ಹೌದು 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 ಹೌದು. ಇಲ್ಲಿ ಏನ್ ಮಾಡ್ತೀರಿ ಅವನು ಮಕ್ಕಳಿಗೆ ಮಾಡ್ದಂಗ ನೀವು ಇಲ್ಲಿ ತುಕಾರಾಮಗ ಕೊಡ್ರಿ, ಮತ್ತೊಬ್ರಿಗೆ ಕೊಡ್ರಿ. ನಾವ್ ಯಾರ ಮಕ್ಕಳು? ಪರಮಾತ್ಮನ ಮಕ್ಕಳು. ಇಲ್ಲಿ ಯಾರಿಗ ಮಕ್ಕಳು? ಇಲ್ಲಿ ತೊಟ್ಲಾಗ ಮಕ್ಕಳಿಗೆ ಮಾಡ್ಲಾಗ್ತೀರಿ ಅಂದ್ರೆ ಅವ್ರ ಅವ್ವ ಅಪ್ಪಗೆ ಹೌಸ್ ಆಗ್ತದ. ಹೌದು. ಹಂಗ ನಾವೆಲ್ಲ ಪರಮಾತ್ಮನ ಮಕ್ಕಳಿದ್ದೇವು. ನಮಗ ಕೊಟ್ರ ನಮ್ಮಪ್ಪ ಯಾರು? ಪರಮಾತ್ಮಗ ಹೌಸ್ ಆಗ್ತಾನ, ಅದರ ಫಲ ನಿಮಗೆ ಕೊಡ್ತಾನ. ಹೌದು ಹೌದು ಹೌದು. ನನ್ನ ಮಕ್ಕಳಿಗೆ ಹಿಂಗ ಮಾಡ್ಲಕತ್ತ ಅಂತ ಹೇಳಿ ಅದರ ಫಲ ಕೊಡುವಂತ ಶಕ್ತಿ ಪರಮಾತ್ಮಗ. ಈಗ ನೀವು ಕೂತ್ ಭಸಾಸಲತ್ತೀರಿ ಇಟ್ಟೆ. ಹ್ಯಾಂಗ್ರಿ? ಒಬ್ಬಾಕಿ ಮುದುಕಿದು ಸೂಜಿ ಕಳೆದಿತ್ತ. ಸೂಜಿ ಹಣಮಪ್ಪಗೆ ಏನ್ ಬೇಡ್ಕೊಂಡ್ಲು? ದುರ್ಗಾದೇವಿ ಗುಡಿ ಇತ್ತ ಊರಾಗ. ಮುದುಕಿ ನನ್ನ ಸೂಜಿ ಸಿಗಬೇಕು ಜಗದಂಬ, ನಿನಗ 6 ಕಾಲಿನ ಬ್ಯಾಟಿ ಮಾಡ್ತೀನ ಅಂದ್ರತ್ ಮರಗಾವ್ ಹೋಗಿ. 6 ಕಾಲಿನ ಬ್ಯಾಟಿ? ಅದು ಮರಗಾವ್ ಅಂದತ್ತ. ನನಗ 6 ಕಾಲಿನ ಬ್ಯಾಟಿನ ಎಲ್ಲ ಮಾಡಿ 4 ಕಾಲಿನ ಮಾಡ್ತಾರ. ಈಕೆ ಮುದುಕಿ 6 ಕಾಲಿನ ಮಾಡ್ತೀನಿ ಅಂದಾಳಂದ್ರ 2 ಕಾಲು ಹೆಚ್ಚಿಗೆ ತಂದಾಳ ಮಾಡ್ತಾಳಂದ್ರ ಅದು ಸೂಜಿ ಸಿಗಂಗ ಮಾಡ್ದಳತ್ತಕಿ ದೇವಿ. ಸೂಜಿ ಸಿಕ್ತತ್ತ. 6 ಕಾಲಿನ ಬ್ಯಾಟಿ ಮಾಡ್ತಾಳ ನಿಕ್ಕಿ ದೇವಿ ನೋಡ್ಕೋತೆ ಕೂತಾಳತ್ತ. 6 ಕಾಲಿನ ಬ್ಯಾಟಿ ಮಾಡ್ತೀನಿ ಅಂದದ ಮುದುಕಿ ಯಾವಾಗ ಬರ್ತದ? ಯಾವಾಗ ತರ್ತಾಳ? ಹೆಂಗ್ ಮಾಡ್ತಾಳ? ಎಂತದ ಅದು ನೋಡ್ಬೇಕು ಅನ್ನಟಿಗೆ ಬಂದಳತ್ತೀರಿ ಮಂಗಳಾರ ದಿನ. ಮಂಗಳಾರ ದಿನ ಹಿಂಗ್ ಮಾಡ್ದಳತ್ತ. ತೆರ್ಯಾನ ಹೇನ ತೆಗದಳತ್ತ. ಹೆಂಗ್ ಮಾಡಿ ಹೊರದಳತ್ತಕಿನ ಮುಂದೆ ಹೇನಿಗೆ ಆರಿರ್ತಾವತ್ರಿ ಕಾಲ. ಹೌದು ಹೌದು. ನೋಡಿ ದೇವ್ರಿಗೆ ಮಂಟ್ ಹಾಕವ್ರಿಲ್ರಿ ಇವ್ರು. ಬಾರಿ ಇವ್ರು ಭಕ್ತರಿ. ಇವ್ರು 6 ಕಾಲಿನ ಬ್ಯಾಟಿ ನನ್ ದೇವ್ರ ಎಟ್ ಹಿಂಗ್ ಉಬ್ಬಿ ಕೂತತ್ರಿ. ಅದು ದೇವ್ ಏನು ತೆಗೆದು ಹೊರಿತಲ್ಲ ಆಕೆ ಮುಂದೆ. ಹೆಂಗ್ ಮಾಡ್ತೀರಿ? ಹಂಗೆ ಮಾಡುದ್ರಿ. ಹಂಗೆ ಮಾಡುದೇನು? ಅರತನ ಆರ್ತ. ಒಬ್ಬ ಸಾವುಕಾರನ ಮನ್ಯಾಗ ಜೀತ ಇದ್ದತ್ರಿ. 10,000 ರೂಪಾಯಿ ತುಡುಗ್ ಮಾಡ್ಯಾನ ಮನ್ಯಾನು. ಹೆಂಗ ಫಸಾಸ್ತಾರ ನೋಡ್ರಿ. ಹೌದು. 10,000 ತುಡುಗ್ ಮಾಡ್ಯಾನ. 100 ದನ ಕಾಯವ ಮಗವ. ಹೌದು. ಎಲ್ಲ ಭಕ್ತರಿ ಇವ್ರು. ಕಾಯಿಲೆತನ ದನ ತಲೆ ಬರೀ ಬಡಿಗಿ 10,000 ಬಂಡಾಲೆ ಸಿಕ್ಕಿಬಿಟ್ಟದ ಅವನಿಗೆ. ತುಡುಗ ಮಾಡ್ಯಾನ. 10 ರೂಪಾಯಿ 100 ರೂಪಾಯಿ ನೋಟ 10,000. ದನಗಳು ಕಾಯ್ಕೋತ ಏನ್ ಮಾಡ್ಯಾನ್ರಿ? ಅವೆಲ್ಲ ನೋಟ್ ಬಿಚ್ಚಿ ಹಿಡ್ದ ಫಳ್ಳ ಬಿದ್ರ ಒಳಗ್ ಒತ್ತಾನ ಮಗ ಬಡಿಗ್ಯಾಗೆ. ನೋಟ್ಗಳು ಸುಳ್ಳಿ ಮಾಡಿ ಎಲ್ಲ ಬಡಿಗ್ಯಾಗ ಒತ್ತಾನ. 2 ಕಡೆ ಪ್ಯಾಕ್ ಮಾಡ್ಯಾನ. ಕೈಯಾಗೆ ಬಡಿಗಿ ಮಗಂದು. ಯಾವಾಗಲಿ ಆಯ್ತು ಅವ ಸಾವುಕಾರಗ ಅಂದಾನ, ರೊಕ್ಕ ಇಟ್ಟಿದೇವ ಇವನೇ ಮಗ ಒಬ್ಬ ಇದ್ದ, ಈ ಬಸ ಮಗನೇ ಇದ್ದ, ಇವನೇ ಮಾಡ್ಯಾನ ಅಂದವ. ಇವನ್ ಹೊರತು ಕೆಲಸ ಆಗಿಲ್ಲ, ಇವನೇ ಮಾಡ್ಯಾನ ಮಗ ಅಂದವ. ಏಯ್ ಬಸ ಕೊಡ್ತೀಯ ಮಾಡ್ತಿ ಮಗನ, ನಿನಗೆ ಜಿತ ಇಟ್ಕೊಂಡಿದ ಕೊಡು ಅಂದವ. ಇಲ್ರಿ ಸಾವುಕಾರ ನಾ ತೊಗೊಂಡಿಲ್ಲ. ತುಡುಗೆ ಮಾಡಿಲ್ರಿ. ತುಡುಗ್ ಮಾಡಿದ್ಲ ಅಂದ್ರ ಮಗನ ಖರೆ ಹೇಳಿದ್ರ ಖಾಲಿ ತುಡುಗ್ ಮಾಡ್ದವ್ರಿಗೆ ಹೆದರಿಗೆ ಹೋಯ್ತಾರತ್ತ. ನಡಿ ಹೆದರಿಗೆ ಅಂದವ ಸಾವುಕಾರ. ಹೌದು. ಅಲ್ಲಿ ಒಂದು ಬಾಯಿ ಅದರಿ ಹೆದರಿ ಒಳಗ. ಯಾವ ತುಡುಗ ಮಾಡ್ಯಾನ ನೋಡ್ರಿ ಅವ ಹೊಳಗ ಅಲ್ಲಿ ಹಣಕಿ ಬಿದ್ದು ನೀರ್ನಾಗ ನೋಡಿದ್ರ ಸನಿಕಿ ಟಿಕಾವ್ ಕಾಣಿಸ್ತಾವ್ರತ್ರಿ. ನೀ ತುಡುಗ ಮಾಡುದು ಖರೆ ಐತಿಲೋ, ಆ ನೀರ್ನಾಗ ಹಣಕಿ ಬಿದ್ದೇವಲ್ ಬಾಯಿಯಾಗ ಹೋಗಿ ನೋಡಿದ ಸನಿಕಿ ಟಿಕಾವ್ ಕಾಣಿಸುದು ಅಂದ್ರೆ ಈ ಮಗನಿಗೆ ಗೋರಿ ಸಜ್ ಮಾಡುದೇ ಈ ಕಡೆ ಕಾಣಿಸ್ಲಿಕ್ಕಂದ್ರೆ ಇವನ್ ಕಡೆ ತುಡುಗಿಲ್ಲ ಇಲ್ಲ. ಹಿಂಗಾದೀಗ ಸದ್ಯ ಹೌದು ಹೋಗಿ ನಾವು ತುಡುಗ ಮಾಡಿದೇವ ಅಂದ್ರೆ ಆ ನೀರ್ನಾಗ ಹೋಗಿ ಸನಿಕಿ ಮತ್ತು ಟಿಕಾವ್ ಕಾಣಿಸ್ತವೆ. ನಾವು ತುಡುಗಿ ಇದ್ದಿತ್ಲ ಅಂದ್ರೆ ಕಾಣಿಸಂಗಿಲ್ಲ ಇಲ್ಲ. ಅವಾಗ ಇವ ಕೈಯಾಗ ಬಡಿಗಿ ಹಿಡ್ಕೊಂಡ್ ಕೇಸಿ ಹಾದ ಮಗ ಇವ. ನಡಿ ಸಾವುಕಾರ, ನಾ ಬೇಕಾದಂಗ ಭಯಾಂಗ ನೋಡ್ತೀನಿ, ಹದರಿ ಕಾದ್ಯಾನ ಅಂತೀರಿ ಅಂದವ. ಕರೆ ವಿಷಯ ಮಾಡ್ರಿ ನಾನು ಬಸ್ಸು ನಡ್ರಿ ಅಂದ. ಬಡಿಗೆ ಕೈಯಾಗ ತಗೊಂಡು ಹೋದ. ಆಯ್ದ ಮಗನ ಆ ಬಾಯಾಗ ಮಾಡಿಲ್ಲ ಅಂತ ಹೇಳಿ ನೋಡಂದ. ಹೌದು ನೋಡೋಣ ಜರ ಬಡಿಗೆ ಕೈಯಾಗ ಇಡ್ರಿ ಸಾವುಕಾರ ನಾ ಹೋಗಿ ಬರ್ತಾ. ಇವ ಬಸ ಮಗ ಆ ಬಡಿಗೆ ಕೈಯಾಗಿಡ. ಆ ಸಾವುಕಾರ ಬಡಿಗೆ ಕೈಯಾಗ ತೋತು. ಇವ ಏನ್ ಅನ್ಬೇಕು, ತುಡುಗ ಮಾಡೋದು ಖರೆ ಅದೇಪ್ಪ. ಈಗ ಅವನ್ ರೊಕ್ಕ ಅವನ ಕೈಯಾಗ ಕೊಟ್ಟಿದಂದು ಒಳಗ ನೋಡ್ದ ಯಾರು ಕಾಣಿಸಲಿಲ್ಲ. ಈಗ ಎಟ್ಟು ಮಲ ಮಂಡಿ ಮಗಂದಿ ಒಂದು ಅಂದು ನೋಡ್ದ ಕಾಣಿಸಿಲ್ಲ. ಸಾವುಕಾರ ಮಾತ್ ನಾ ದನಕ್ ಹೋಗ್ತೀನಿ ಬಡಿಗೆ ನನಗೆ
ಹೆಂಗ ಮಂಟಾಕು ಮಂದಿ ಇಂಥ ಮಕ್ಕಳರ ಹಂಗ ಜಗತ್ತ ನಡೆದೈತ್ರಿ ಹಾ ದೇವ್ರಿಗೆ ಬಸಾಸು ಮಕ್ಕಳರ ಅದಾರ ದೇವ್ರಿಗಿಂತ ಹೆಚ್ಚಾಗವ್ರಿ ಇವ್ರು ಸಾಮಾನ್ಯದ್ರಿ ಅದಕ್ಕೆ ಆಗಲೇ ಅಂತಾರ ಅವ್ರು ಏನಂತ ಇನ್ನು ದೇವ್ರು ಬಂದಾನ ಇವ್ನು ಹೋಗುವತ್ನಾಗ ಅವ್ರೇ ಹೋಗ್ಬೇಕು ನಾವೇನು ಒಯ್ಯ ಅವ್ರಿ ಇಲ್ಲ ಅಂತಾರ ಇವು ಕ್ಲಾಪ್ನಿಕ್ ಒಂದು ನಿಮಗ ಅದು ಹೇಳ್ತಾ ಒಂದು ಖಣ್ಯಾನ ಕಲ್ಲ ಅದೇ ಖಣ್ಯಾನ ಕಲ್ಲು ಮೂರ್ತಿ ಆಗ್ಯದ ಆಗ್ಯದಲ್ಲ ಅದೇ ಖಣ್ಯಾನ ಕಲ್ಲ ಇಲ್ಲಿ ಚಪ್ಪಲ್ ಕಾಲ್ ಕೊಟ್ಟು ಏರ್ತಾರ ಅದೇ ಪೈರಿ ಆಗ್ಯದ ಹೌದು ಹೌದು ಅದೇ ಖಣ್ಯಾನ ಕಲ್ಲಿ ಆ ಒಂದು ಖಣ್ಯಾನ ಕಲ್ಲು ಕೇಳ್ತತ್ತ ನನ್ನ ಒಳಗಿಂದ ಬಂದವನಿಗೆ ತುಪ್ಪ ಹಾಲ ಎರಕ್ತೀರಿ ಒಳಗ ನನ್ನ ಒಳಗಿಂದ ಅರ್ಧ ಹೊಡೆದ ಅವನಿಗೆ ಮಾಡಿರಿ ಅವನಿಗೆ ತುಪ್ಪ ಹಾಲು ಎರಕ್ತೀರಿ ನಾನು ಅದೇ ಖಣ್ಯಾಂದವನು ಅದೇ ಕಲ್ಲನ್ನು ನಿಮ್ಮ ಭಾಗದ ಚಪ್ಪಲ್ ಕೊಟ್ಟು ಏರುದು ನನಗೆ ನೀವು ಅಂದ್ರೆ ಹಂಗ ನಂದು ಕಲ್ಲು ಕೇಳ್ತತ್ರಿ ಆಯ್ತು ಅದು ಒಳಗಿನ ಕಲ್ಲು ಹತ್ತತ್ತ ಏ ಹುಚ್ಚ ನನಗೆ ಭಾಳ ಪೆಟ್ಟು ಹೊಡೆದರು ಅದಕ್ಕೆ ನನಗೆ ಇದು ಎಲ್ಲ ಸಿಕ್ಕದ ನನಗೆ ಹಾ ತಾಳಿದ ನಾಟು ನನಗ ಕುಂಡಿ ಮೂಗ ಕಣ್ಣು ಮಾಡ್ಬೇಕಂದ್ರ ಬರಬ್ಬರಿ 3 ವರ್ಷ ಹೊಡೆದಾನ ಗೌಂಡ ಉಳಿಲಿ ಹೊಡೆದು ಆ ಪೆಟ್ಟಿಗೆ ನಾ ತಾಳಿದೆ ಅಂತ ಹೇಳಿ ನನಗೆ ತುಪ್ಪ ಹಾಲು ಎರಗ್ತಾರ ಮಗನ ನಿನ್ ಈ ಕಡೆ ಹೊಡೆದಾರ ಚಪ್ಪಾಲೆ ಬೇಕು ನಿನಗೆ ಯಾಕ್ರಿ ಹಂಗ ಮನುಷ್ಯನಲ್ಲಿದು ಯಾವ ಪೆಟ್ಟ ತಾಳ್ಯಾನ ಭಕ್ತ ಅವನಿಗೆ ಅಟ್ಟೆ ಸಿಗ್ತದದು ಪೆಟ್ಟ ತಾಳಲಾರ್ದವ್ರಿಗೆ ಅದು ಸಿಗಲಕ್ಕ ಸಾಧ್ಯ ಇಲ್ಲ ಎಲ್ಲ ಹಂಗ ಪರಮಾತ್ಮ ಹೆಂಗದನ ನೀ ಏನು ಇಚ್ಛಾ ಮಾಡ್ತಿ ನಿನಗೆ ಏನು ಕೊಡ್ಬೇಕಾಗ್ಯದ ಅನ್ನೋದು ಇಚ್ಛಾ ದಾತಾದನ ಅದ ನೀ ಅವ ಅಧಿಕಾರದನ ನೀ ಅಧಿಕಾರಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಪರಮಾತ್ಮ ಏನ್ ಹೇಳ್ಯಾನ ಎಲ್ಲಿ ಅಧರ್ಮ ನಡೀತದ ಅಲ್ಲಿ ನಾನೇ ಇದ್ದ ಹೌದು ಧರ್ಮ ಹಾನಿ ಆಗ್ತಿತ್ತಂದ್ರೆ ಅಲ್ಲಿ ತುಳಿಲಕ್ಕ ನಾನೇ ಇದ್ದ ನನ್ನ ಬಿಟ್ಟು ಯಾರು ಇಲ್ಲ ಹೌದು ಈ ಪ್ರಪಂಚ ಅನ್ನೋದು ಇದಕ್ಕೆ ಭವಸಾಗರ ಅತಾರ ಸಂಸಾರಕ್ಕೆ ಇದಕ್ಕೆ ಶರ್ಪತಾರ ಯಾಕ್ರಿ ಹೌದು ಹೌದು ಸಂಸಾರ ಅನ್ನೋದು ಇದು ಶರ್ಪದ ಸಂಸಾರ ಅನ್ನೋದು ಸಾಗರದ ಸಂಸಾರ ಅನ್ನೋದು ಇದು ಗಾಳಿ ಅದ ನಾ ಕೇಳ್ತ ಸಂಸಾರ ಅನ್ನೋದು ಶರ್ಪದತ್ತೀರಿ ಸಂಸಾರ ಅನ್ನೋದು ಶರ್ಪಿಗೆ ಒಬ್ಬ ಹಾವುಗಾರ ಆಡಿಸ್ಕೇಸಿನ ಅದಕ್ಕೆ ರೊಕ್ಕ ತೋತಾನ ಹೌದಿಲ್ರಿ ಹೌದು ಸಂಸಾರ ಅನ್ನೋದು ಶರ್ಪ ಸಂಸಾರಕ್ಕೆ ಹಚ್ಚಾನ ಅದಕ್ಕೆ ಆಡಿಸಿ ಅದರ ಕೈಲಿ ರೊಕ್ಕ ಉಸ್ಕೋತಾನ ಹಂಗ ಈ ಸಂಸಾರದೊಳಗೆ ನಾವು ಆಡಿಸ್ಬೇಕಾಗ್ಯದ ಆ ಸಂಸಾರ ಅನ್ನೋದಕ್ಕೆ ಹೆಂಗ ಅವ ಆಡಿಸ್ಕೇಸಿಂದ ರೊಕ್ಕ ತೋತಾನ ಇದಕ್ಕೆ ನಾವು ಆಡಿಸಿ ತೊಳದದ ಇದು ಏನದ ಹೆಂಗದಪ್ಪ ಅಂತಂದ್ರೆ ಇದು ಬಂಧನದ ಈ ಬಂಧನದೊಂದು ಹೊರಗೆ ಬರಬೇಕಾದ್ರೆ ಬಹುಜನ್ಮದ ಪುಣ್ಯ ಅದ ನೀ ಏನು ಮಾಡಿದಿ ಅದೇ ಮಾಡ್ಲಕ್ಕೆ ನೀ ಬಂದಿದಿ ಹಿಂದೆ ಯಾರೇ ನಿನಗ ಕೊಟ್ಟಿರಿ ಅಂದ್ರೆ ಈಗ ಕುಡ್ಲಕ್ ಕೊಟ್ಟದ ಅದೇ ಹೇಳಿ ನಿಮ್ಗಾಗಳೆ ಯಾರ ಅತ್ತಿ ಪಾತ್ರ ಯಾರ ಮಾವನ ಪಾತ್ರ ಯಾರ ಕಾಕನ ಪಾತ್ರ ಇವೆಲ್ಲ ಪಾತ್ರ ಹಾಕ್ಯಾರ ಒಬ್ರಿಗೆ ಮೋಸ ಮಾಡಿದೇವ್ ಅಂದ್ರೆ ಒಬ್ಬ ನಮ್ಮ ರೊಕ್ಕ ಮುಣಗಿಸ್ಯಾನಂದ್ರೆ ಹಿಂದಿನ ಜನ್ಮದಾಗ ನಾವು ಒಂದು ಮುಣಗಿಸಿದೇವೆ ಇದು ಗಟ್ಟಿನ ತಿಳ್ಕೊರಿ ನೀವು ಒಂದು ಮಾತು ಹೇಳ್ತೀನಿ ನಿಮ್ಗೆ ಸುಮ್ಮ ಇಬ್ಬರು ದೋಸ್ತರು ಬಾಂಬ್ಯಾಕ್ ದುಡಿಲಕ್ ಹೋದ್ರು ದುಡಿಲಕ್ ಹೋಗಿ ಅಲ್ಲಿ ಒಂದು ದಂಧಾ ತೆಗೆದು 10 ಲಕ್ಷ ರೂಪಾಯಿ ಇನ್ಕಮ್ ಮಾಡಿದ್ರು ಅವ ಇದು 10 ಲಕ್ಷ ರೂಪಾಯಿ ಮಾಡಿದ್ರು ಇಬ್ರು ದೋಸ್ತರು ದುಡಿದು ಬಾಂಬ್ಯಾಕ್ ಹೋಗಿ ರೊಕ್ಕೆಲ್ಲ ಮನಗಳ ಭರ್ಪೂರ ಅದು 5-6 ವರ್ಷದಾಗ ಗಳಿಸಿದೆವು ಇನ್ನು ಹೊಳ್ಳಿ ಹೋಗು ನಡಿ ಸಾಕು ನಮ್ಮ ಊರಿಗೆ ಹೋಗು ನಡಿ ಇಬ್ರು ಕುಡಿ ಬಂದ್ರು ರೈಲ್ವೆ ಕೂತು ಬರುವೊಳಗ ಒಬ್ಬನ ಮನಸ್ಸು ಏನಾಯ್ತ್ರಿ ಚಂಚಲಾಯ್ತು ಯಾನ್ ವಿಚಾರ ಬರ್ಲತ್ತು ಇವು ಒಂದು 5 ಲಕ್ಷ ನನಗೆ ಅದು ಅಂದ್ರ ಈ ಮಗನಿಗೆ ಹಾದ್ಯಾಗ ಮುಗಿಸ್ಬೇಕು ಈ ಹಾದ್ಯಾಗ ಮುಗಿಸ್ಬೇಕು ಅವೊಂದು 5 ಲಕ್ಷ ಆದ 10 ಲಕ್ಷ ಒಬ್ಬನಿಗೆ ಅದು ನನಗೆ ಮನ್ಗಂಡ ಸಂಸಾರ ನಡೀತದ ಅಂತ ಹೇಳಿ ಅವ ಏನು ಮಾಡ್ದ ನಾ ಇಳಿತೀನು ಈ ರೈಲ್ವೆಕ ಜರ ತಾಸು ಗಾಡಿ ಲೇಟ್ ಆಗುದದ ನಾ ಇಳಿದು ನಿನಗೆ ಊಟಕ್ಕೆ ಏನಾರ ತರ್ತೀನಿ ನಿಂದ್ರನು ಗಾಡಿ ತರಬ್ತು ತಳಗ ಹೋದ ಪುರಿಯಾ ಭಜಿ ತೊಗೊಂಡ ಅದ್ರಾಗ ಔಷಧ ಹಾಕೊಂಡು ಬಂದ ನಾ ತಳಗ ಹೋಗಿ ತಿಂದೆ ಬಂದಿನು ಇವ್ ನೀ ತಿನ್ನು ಅನ್ನ ಮತ್ ಇಬ್ರು ಕೂಡಿ ಕೇಸಿಂದ 4 ವರ್ಷ ಕೆಲಸ ಮಾಡಿ 10 ಲಕ್ಷ ಗಳಿಸ್ಯಾರಿ ಮನಸ್ಸಿಗೆ ಕೂಡ್ಯಾದಿಲ್ರಿ ಮೋಸ ಮಾಡ್ತಾ ಅನ್ನೋದು ಹೆಂಗ್ ಗೊತ್ತಾಗ್ತದ ಆಗ್ಲಿಲ್ಲ ತಿಂದು ಬಿಟ್ಟ ಸತ್ ಬಿದ್ದ ಮುಂದಿನ ರೇಲ್ವೆಗೆ ಹೋಗಿ ಕೇಸಿಂದ ಹಾಲ್ಟ್ ಆಗ್ಯದ್ರಿ ಹಂಗಾಗ್ಯಾರ ಸತ್ತದ್ರಿ ಹೆಣ ತಂದ ತಳಗ ಹೆಣ ಒಗದ ಕೇಸಿಂದ ಇದು ಬೇವಾರಸ ಅದ್ರಿ ನಾನೇ ಇದ್ದೀನ್ರಿ ಅಂತ ಹೇಳಿ ಕೇಸಿಂದ ಎಲ್ಲ ಅಲ್ಲೇ ಧನ್ ಮಾಡ್ದ ಅರ್ಬಿ ಇಟ್ಟು ತೊಗೊಂಡ ಅವನಿಗೆ ಅಲ್ಲೇ ಧನ್ ಮಾಡಿ ಬಂದ್ಬಿಟ್ಟು ಊರಿಗೆ 10 ಲಕ್ಷ ರೊಕ್ಕ ತೊಗೊಂಡು ಬಂದ್ ಅವ್ರ ಮನಿಗೆ ಹೋದ ಏನ್ರಿ ಹಿಂಗ ಹಾಲ್ಟ್ ಆಯ್ತು ಗಾಡಿ ಸಿಗ್ಲಿಲ್ಲ ಏನಿಲ್ಲ ಅಲ್ಲೇ ನಾ ಧನ್ ಮಾಡಿ ನಿಮ್ಮ ಅರ್ಬಿ ತೋರಿ ಅಂದ ಅವ್ರಿಟ್ಟು ಬಡ್ಕೊಂಡ್ರು ಇವನಿಟ್ಟು ಬಡ್ಕೊಂಡ್ರು ಅತ್ತಾಗ ಮಾಡಿದ್ರು ಕರ್ದಾಗ ಮಾಡಿದ್ರು 10 ಲಕ್ಷ ತೊಗೊಂಡು ಬಂದ ಹೌದಿಲ್ರಿ ಕೇಳ್ರಿ ಪ್ರಪಂಚದ ಆಟ ಹಿಂಗೆ ಅದ
ಹಿಂಗೆ ಮಾಡಿ ನಾವು ಮೋಸದೊಳಗೆ ಬೀಳ್ತೇವೆ. ಅವಾಗ ಕೊಟ್ಟ 10 ಲಕ್ಷ ತೊಗೊಂಡ ದೊಡ್ಡದ ಮನೆ ಕಟ್ಟದೊಂದು ಮನೆ ಕಟ್ಟಿ ಒಂದು ಚಿರು ಹೆಂಡತಿ ಮಾಡ್ಕೊಂಡ. ಭಾಳ ಒಳ್ಳೇದಾಯ್ತು. ವರ್ಷ ತುಂಬಾಟಿ ಒಂದು ಮಗ ಹುಡ್ತು. ಹೌದು. ಮಗ ಹುಡ್ತ್ರಿ, ಭಾಳ ಚಲು ಮಗ ಹುಟ್ಟಿತು. 10 ಎಕರೆ ಹೊಲ ತೊಗೊಂಡ ಒಂದು ಮಗ ಹುಡ್ತು. ಸಂಸಾರಲ್ಲಿ ಭರ್ಜರ್ ನಡೀತು. ಒಂದು 5-7 ವರ್ಷದ ಮಗ ಆಯ್ತು. 12 ವರ್ಷದ ಮಗ ಆಯ್ತು. 12 ವರ್ಷದ ಮಗ ಆದ ಗಜಿಲಿ ಕ್ಯಾನ್ಸರ್ ಆಗಿಬಿಡ್ತು ಮಗನಿಗೆ ಕ್ಯಾನ್ಸರ್ ಆಯ್ತು. ಒಯ್ದು ದವಾಖಾನೆಗೆ ಹಾಕದ. ಹೌದು. ದವಾಖಾನೆಗೆ ಹಾಕದ. ಕಮ್ಮಿ ಆಗಲ್ದು. ರೊಕ್ಕೆಲ್ಲ ಅದು ಹೊಲ ಮಾರಬೇಕಾಯ್ತು. ಹೊಲಾನು ಮಾರ್ದ. ಎಲ್ಲ ಮುಗಿದ್ರ ಬ್ಯಾನಿನೇ ಕಮ್ಮಿ ಆಗಲಿಲ್ಲ. ಖಲಾಸ್ 10 ಲಕ್ಷ ಹೋದು. ಆ ಹೊಲ ಹೋಯ್ತು, ಮನಿ ಹೋಯ್ತು, ಎಲ್ಲ ಹೋಯ್ತು. ಎಲ್ಲ ಕೂಡಿಸಿ ಮತ್ತೆ 10 ಲಕ್ಷ ದೇಣೆ ಆಯ್ತು. ದವಾಖಾನೆ ಅಂದ ಇದು ತಾಳಂಗಿಲ್ಲ ವೈರಿ ಅಂದ. ತಾಳಂಗಿಲ್ಲ ವೈರಿ ಅಂದ. ಮನ್ಯಾಗ ತಂದ ಕೇಸಿನ ಕೂಸಿಗೆ ಹಾಕಿದ್ರು. 12 ವರ್ಷದ ಮಗ. ಇಬ್ರು ಗಂಡ ಹೆಂಡತಿ ಅಳ್ಕೋತ್ ಕೂತಿರು ಮಾಡ್ಕೋತು. ಒಂದು 4-5 ದಿನ ಹೋಯ್ತು. ಒಂದು ದಿನ ಪಾರ್ ನಕ್ತದು ಹುಡುಗ. ಆ ಹುಡುಗ ನಕ್ತು. ಕಮ್ಮ ಐತೇನೋ ಎಲ್ಲ. ಹುಡುಗ ನಕ್ಕಿ ಎಲ್ಲ ಕಮ್ಮ ಐತೇನ. ಅವ ಅಂದ, ಏನು ನಾ ಬರ್ತೀನು ಅಂದವ. ಬರ್ತೀನು ಹಂಗ್ಯಾಕ ಏನಾಯ್ತು? ಆಯ್ತು, ನಾ ಯಾರಿದ್ದು ಗೊತ್ತಾಗ್ಯದ ನಿನಗಿಲ್ಲ ಅತ್ ಕೇತು ಹುಡುಗ. ನಾ ಬಂದದ ಕೆಲಸ ಆಯ್ತು. ನಾ ಯಾರಿದ್ದೀನಿ ಗೊತ್ತಾಯ್ತೇನು? ಏನು ಗೊತ್ತಾಗಿಲ್ಲ. ನನಗೆ ರೈಲ್ವೆದಾಗ ತಂದ ಕೇಸಿಂದ ಔಷಧಿ ಹಾಕಿ ನೋಡು, ಅವನೇ ನಾನು ನಿನ್ನ ದೋಸ್ತ. ಹೌದು 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 ಹೌದು. ನನ್ನ ರೊಕ್ಕ ಎಷ್ಟು ತೊಗೊಂಡಿದಿ ಅಷ್ಟು ಮುಗಿದು ನಾ ಹೋಗ್ತೀನಿ ಅಂತೇಳಿ ಅಲ್ಲೇ ಸತ್ತು ಬಿಡ್ತು ಮಗ. ಹೌದು ಹೌದು. ಅವನ್ ಎಷ್ಟು ತೊಗೊಂಡಿದ ಅಷ್ಟು ತೊಗೊಂಡು ಹೋಗಿಬಿಟ್ಟ. ಹೌದು. ಹಿಂಗೆ ಅದ. ಇಲ್ಲಿ ಯಾರಿಗೆ ನಾವು ಮಂಟ್ ಹಾಕ್ತೇವೋ ಅದು ಮಂಟ ನಮಗೆ ಬೀಳ್ತದೆ. ಸತ್ಯದ ದುಡ್ಡು ಇದ್ರು ಅವ ಸತ್ಯ ಲೋಕದಿಂದ ಪರಮಾತ್ಮ ಬಂದ್ರು ಆ ಪರಮಾತ್ಮನ ಮುತ್ಯ ಹೋಗುದಾಗಲತ್ರಿ. ಸತ್ಯದ್ದು ಒಂದೇ ದುಡ್ಡು ಇತ್ತಂದ್ರೆ. ಹೌದು ಹೌದು ಹೌದು. ಯಾರಿಗೆ ಮಂಟ್ ಹಾಕ್ತೇವು ಅದು ಮಂಟ ಬೀಳ್ತದೆ. ಏನ್ರಿ ಬೆಳಗಾವದಿಂದ ಗಾಡಿ ಬಿಟ್ಟದ. ಒಬ್ಬನ ಹಂತಿಲಿ ಕೆತ್ತುದು ದುಡ್ಡು ಇತ್ತತ್ರಿ. 2 ರೂಪಾಯಿ ಕೆತ್ತುದು ದುಡ್ಡ. ನಡಿಲಾರ ದುಡ್ಡ. ಯಾವನಿಗರಿ ಮಂಟ್ ಹಾಕ್ಬೇಕಂತೇಳಿ ಬಸ್ನ ಕೂತಲ್ಲಿ ಮಗ ಇವ. 2 ರೂಪಾಯಿ ಮಗಲ್ಗ ದೋಸ್ತ. ಎಲ್ಲಿ ಹಾಕ್ಬೇಕು? ತಿಕೋಟದಾಗ ಹಾಕ್ತೀನಿ ನೋಡ ಅಂದತ್ತ. ಹೌದು ಹೌದು. ಹಂಗ ಹಾಕ್ತಿವಿ ಹೊತ್ತು ಕೇಳ ದೋಸ್ತ. ಏನಿಲ್ಲ, ಗಾಡಿ ಬಿಡುವೊಳಗೆ ಪೇಪರ್ ತೊಳೆದು ಪೇಪರ್ದವ್ನಿಗೆ ಕೊಟ್ಟು ಬಿಡುದು, ಅಲ್ಲಿ ಮಂಟ ಬೀಳ್ತದ ಅಂದ. ಅಗಾವ್ ಕುಡುದಿಲ್ಲ. ಪೇಪರ್ ಗಾಡಿ ಬಿಡುವೊಳಗ ಪೇಪರ್ ಪೇಪರ್ ಕೈಯಾಗ ತೊಳೆದು ಗಾಡಿ ಹೋದಿರ್ ಓಟ್ ಬಿಡುವೊಳಗೆ ಒಗದ್ ಬಿಡುದು ಅವ್ನ ಕೈಯಾಗ. ತಾನೇ ಬೆಸ್ಸಿನ ಬೆನ್ ಹತ್ತ ನಮಗ ಅಲ್ಲಿ ಬೀಳ್ತದ ಮಂಟಂದವ್. ನೋಡಿ ಎಷ್ಟು ಐಡಿಯಾ ಅದ. ಬಂದ ಪೇಪರ್ ಅನ್ಕೋತ ಬಂದು ತಿಕೋಟ ಗಾಡಿ ನಿಂತು ಪೇಪರ್ ನಮ್ಗೆ ಬೇಕಾಗ್ಯದ. ರೊಕ್ಕ ಕಿಸದ ಹಾಕದಂಗ ಮಾಡ್ದ. ಪೇಪರ್ ಕೈಯಾಗ ತೊಗೊಂಡ. ಅದು ಕೆತ್ತದು ಕೊಟ್ಟಿ ದುಡ್ಡಿತ್ತು ನೋಡ್ರಿ. ಅದು ಬಸ್ ಬಿಡುವೊಳಗೆ ಬಿಡ್ಕೋತ ಓಟಾಯ್ತು. ರೊಕ್ಕ ಅಂದ. ಅದೊಂದು ರೊಕ್ಕ ಇಟ್ಟ ಗಾಡಿ ಓಟು ಹೋಗಿಬಿಡ್ತು. ಬೆತ್ತಿಲ್ಲಿ ಅವ ಅಂದ, ಹೆಂಗೆ ಹಾಕಿದ್ರು ನೋಡು ಮಂಟ್. ಬೆಳಗಾವದಿಂದ ಮಂಟ್ ಬೀಳಲಾಗಿತ್ತು. ತಿಕೋಟಾಗ ಬಂದು ಮಂಟ್ ಹಾಕಿದ್ರು ನೋಡು ಅಂದ ದೋಸ್ತಗ. ಹೌದು. ಅವ ಅಂದ, ಪೇಪರ್ ನೋಡಂದವ. ಪೇಪರ್ ನೋಡೋಣ. ಅದು 3 ದಿನದಿತ್ರಿ ಪೇಪರ್ ಹಿಂದಿಂದು. ಕೊಟ್ಟಿ ಪೇಪರ್ ಕೊಟ್ಟಿ ಬಸ್ಸು ಮಗನ ಮಾಡ್ತಿ ಮಲ ಹಾಕ್ತಿ. ಮಲು ಹಾಕ್ತಿರಿ? ಮಲು ಹಾಕ್ಲಕ್ಕ ಬರಂಗಿಲ್ಲ, ಸಾಧ್ಯನೇ ಇಲ್ಲ. ತುಂಬಿಕೊಂಡನ ಪರಮಾತ್ಮ ಮಲು. ಕೊಟ್ಟಿ ದುಡ್ಡು ಕೊಟ್ಟಿ ಪೇಪರ್ ಎಲ್ಲಿ ಹಾಕಿದಿ ಮಲುವ? ಎಲ್ಲಿ ಬೀಳುದಿಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಾರ ಮಹಾತ್ಮರು ಏನಂತ? ಆಲೆ ದೇವಾಚೆ ಮನಾತ್ ಹೌದು ತೇತೆ ಕೋಣಾಚೆ ನೈ ಚಾಲತ್. ಭಗವಂತನದು ಯಾವುದೂ ನಡೆದಿಲ್ಲದು. ನಮಗ ಅನಿಸ್ತದ ನಿನಗೆ ಎಲ್ಲ ಈ ಜಗತ್ತದೊಳಗೆ ಮಾಡದಂತ ನಾಟಕದ ಒಂದು ನಾಟಕ. ಹೌದು ಹೌದು ಹೌದು. ನಾಟಕ ಅದ. ನೀ ಏನು ಮಾಡ್ಬೇಕಾಗ್ಯದ ಅದು ಎಲ್ಲ ನಿನ್ನಲ್ಲಿ ಅದ. ನಿನಗೆ ಭ್ರಾಂತಿದಿಂದ ಹಿಂಗಾಗ್ಲಕತ್ತದ. ಅದಕ್ಕೆ ಜಗತ್ತದೊಳಗ ಪರಮಾತ್ಮ ಬಹಳ ದೊಡ್ಡವನ. 101 ಮಂದಿ ಕೌರವರು. ಹೌದು. 5 ಮಂದಿ ಪಾಂಡವರು. ಹೌದು ಹೌದು. ಯಾರು ಗೆದ್ದದ್ರಿ? ಬಹಳ ಪ್ರಯತ್ನ ಮಾಡಿರ್ಲೇನು? ಮಾಡ್ಯಾರ. ಖರೆ ಗೆದಿಲಕ್ಕ ಸಾಧ್ಯ ಇಲ್ಲ. ಅದಕ್ಕೆ ಪರಮಾತ್ಮ ಹೆಂಗದನಂದ್ರ ನೀ ಏನು ಇಚ್ಛಾ ಮಾಡ್ತಿ. 2 ಅಣ್ಣತಮ್ಮರಿದ್ದೀರಿ. 2 ಅಣ್ಣತಮ್ಮರು ನೀ ಮಾಪಿಲೆ ಜೋಳ ಹಾಕು, ಮಾಪಿಲೆ ಖಾತ್ ಹಾಕು, ಮಾಪಿಲೆ ನೀರ್ ಬಿಡು. 2 ಅಟ್ಟೆ ಆಗ್ತದ್ರಿ. ನಿನಗೆ ಅಟ್ಟು ಕುಡಿಬೇಕು, ಅವನಿಗೆ ಅಟ್ಟು ಕುಡ್ಬೇಕು ಅನ್ನೋದು ಅವನಲ್ಲಿ ಅದ. ನೀ ಬೇಕಾದಟ್ಟು ಖರ್ಚು ಮಾಡು. ಹೌದು ಹೌದು. ಅಂತ ಶಕ್ತಿ ಭಗವಂತನಲ್ಲಿ ಅದ. ಅವನಿಗೆ ತಪ್ಪಿಸ್ಬೇಕಂತ ಹೇಳಿ ನಾವು ಬೆನ್ನ ಹತ್ತಿದೆವು. ಹೌದು ಹೌದು. ಅದು ಸಾಧ್ಯನೇ ಇಲ್ಲ. ಅದಕ್ಕೆ ಶ್ರೀರಾಮಚಂದ್ರ ಅಂತ ಕಾರ್ಯನ ಮಾಡ್ದ. ಈಗ ಮೊನ್ನೆ
ಜನವರಿ 22ಕ್ಕ ನಮ್ಮ ಸರ್ಕಾರ ಅವನಿಗೆ ಸತ್ಯವಾದಂತ ಜಾಗ ಸಿಕ್ತಲ್ಲಿ. ಹೌದು ಹೌದು ಹೌದು. ಇಲ್ಲಿಕ ವೇದ ಹೇಳ್ತಾ ನಿಮ್ಗೆ ನಡವಳಿಕೆ ಮಾತು ಹೇಳ್ತೇನು. ಅವಾಗ ಹೇಳ್ಯಾನವ ಏನಂತ್ರಿ? ಏನಾಯ್ತು ಶ್ರೀರಾಮಚಂದ್ರಂದು? ಏನಾಗ್ಯದ ರೀ? ಖರ್ಯವನ ವಾಸ ಮುಗಿತು. ಹೌದು 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 ಹೌದು. ಏನಾಗ್ಯದ್ರಿ? ಶ್ರೀರಾಮಚಂದ್ರಂದು ಜನವರಿ 22ಕ್ಕೆ ಖರೆ ವನವಾಸ ಮುಗಿದತ್ರಿ. ಅಲ್ಲಿವರೆಗೆ ಜಾಗ 14 ವರ್ಷ ವನವಾಸದೊಳಗೆ ಬಂದ. ಹೌದು ಹೌದು ಹೌದು. ಖರೇ ವನವಾಸ ಎಲ್ಲಿ ಮುಗಿತಂದ್ರೆ ಮೊನ್ನೆ 22ಕ್ಕೆ ಜನವರಿ 22ಕ್ಕೆ ಖರೇ ವನವಾಸ. ಹೌದು ಹೌದು. ಹಂಗ ಪರಮಾತ್ಮ ಬಹಳ ದೊಡ್ಡವದಾನಪ್ಪ. ನಾವು ನೀವೆಲ್ಲ ಪಾತ್ರಧಾರಿದೆವು. ಇದಕ್ಕೆ ಸೂತ್ರ ಕೊಡಂತ ಕೆಲಸ ಅವನಲ್ಲಿ ಅದ. ಅದಕ್ಕೆ ಹೇಳ್ತಾನ ಘಾರ್ ಫಿರೆ ಆಕಾಶತ್. ಏನ್ ಹೇಳ್ತಾನ? ಘಾರ್ ಫಿರೆ ಆಕಾಶವರ್ ಪರ್ಣ ತ್ಯಾಚೆ ಧ್ಯಾಸ ಪಿಲ್ಯಾವರ್ ಅದ ನೋಡ್ರಿ. ಘಾರ್ ಫಿರೆ ಆಕಾಶವರ್ ತ್ಯಜಿ ದಾಸ್ ಪಿಲ್ಯಾವರತ್. ಹದ್ದ ಆಕಾಶದೊಳಗಿರ್ತದ, ನೆದರ ತನ್ನ ಮರಿ ಮ್ಯಾಗಿರ್ತದ. ಹಂಗ ಪರಮಾತ್ಮ ಬೇಕಾದಲ್ಲಿ ಇದ್ರು ಆ ಗುರುನಾಥನ ನೆದರ ಭಕ್ತರ ಮ್ಯಾಗ ನೆದರ ಯಾರ್ದತ್ತ ಕೇಳಿದ್ರೆ ಪರಮಾತ್ಮಂದದ. ಅವ ಹಾನತ್ ಹೇಳಿ ನಾವೆಲ್ಲ ಇದು ಜಗತ್ತೇ ನಡೆದದ. ಅದಕ್ಕೆ ಯಾವ ರೀತಿಯಿಂದ ನನ್ನ ಶ್ರೀರಾಮಚಂದ್ರನ ವನವಾಸ ಮುಗೀತು, ಸತ್ಯ ವನವಾಸ ಹೆಂಗ ಮುಗೀತು ಅನ್ನೋದು ಒಂದು 4 ನುಡಿ ಹಾಡು ಹೇಳುವುದದ ಕೇಳಿ.